ಐಕದೇಹಂ ನಿರ್ದೋಷಮಪ್ಯದಮಮಪ್ಯಖಿಲೈಸು ವಾಕ್ಯೈಃ ಅಶ್ಯೋದ್ಭವಾನಿದಮಶೇಷವಿಶೇಷತೋಪಿ ವನ್ಯಂ ಸದಾ ಪ್ರಿಯತಮಂ ಮಮ ತನ್ನಮಾಮಿ ಅಸ್ಮದ್ಗುರುಸಮಾರಂಭಾಂ ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಈ ಪೃಥಗಧಿಕರಣ ಮುಗಿಲಿಕ್ಕೆ ಬಂದದ. ನಿನ್ನೆ ಅಥೋ ಜೀವೇಶಯೋರ್ಭೇದ ಶ್ರುತಿ ಸಾಮರ್ಥ್ಯ ಸುಸ್ಥಿರ. ಜೀವ ಮತ್ತು ಈಶ್ವರ ಭೇದವನ್ನು ಹೇಳುವ ಆ ಶ್ರುತಿಗಳು ಅತ್ಯಂತ ಸಮರ್ಥ. ತದ್ಗುಣ ಸಾರತ್ವಾತ್ ಇದು ಹೇಳ. ಹಾಗಾದರೆ ತತ್ವವಶಿ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಅದ್ವೈತ ವಾಕ್ಯಗಳ ಗತಿ ಏನು? ಅದ್ವೈತ ವಾಕ್ಯಗಳು ಹೇಳ್ತಾವೇನು? ಜೀವಬ್ರಹ್ಮರ ಒಂದು ಆ ಅದ್ವೈತ ಪ್ರತಿಪಾದಕವಾದಂಥ ಶ್ರುತಿಗಳ ಗತಿ ಏನು? ನೀವೆಲ್ಲ ಬರೇ ಭೇದವನ್ನೇ ಹೇಳ್ಕೊತ ಹೋಗ್ಬಿಟ್ರೆ ಆ ವಾಕ್ಯಗಳ ಅರ್ಥ ಏನು ಮಾಡ್ತೀನಿ ಅಂದರೆ ತದ್ಗುಣ ಸಾರತ್ವಾತ್ತು ತದ್ಯೋಪದೇಶ ಪ್ರಾಜ್ಞಮತ 72ನೇ ಶ್ಲೋಕ. ತಥಾಪಿ ಸುಚಿದಾನಂದ ಪೂರ್ವಾಸ್ತತ್ಸದೃಶಾ ಗುಣಾಃ ಸಾರಸ್ವರೂಪಮಸ್ಯಾಪಿ ಮುಕ್ತೌ ಅಪ್ಯವಶಿಷ್ಯತೆ ಅಥೋ ಅಭೇದವದೇವೈತಾಃ ಶ್ರುತಯ ಪ್ರವದಂತಿ ಪೌರಾಣಾನಿ ಚ ವಾಕ್ಯಾನಿ ಸಾದೃಶ್ಯಾಭೇದ ಸಂಶಯಾತ್ ಸಾದೃಶ್ಯಾಚ್ಚ ಪ್ರಧಾನತ್ವಾತ್ ಸ್ವಾತಂತ್ರ್ಯಾದಪಿ ಚಾಭಿಧಾಂ ಆಹುರೀಶೇನ ಜೀವಸ್ಯ ಸ್ವರೂಪಾಭಿಧಾಂ ಕ್ವಚಿತ್. ಇನ್ನು ಸ್ವಲ್ಪ ಹೇಳಿನು ಸ್ಪಷ್ಟೀಕರಣ. ಇಷ್ಟಾದರೂ ಚಿದಾನಂದ ಪೂರ್ವ ತತ್ಸದೃಶಾ ಗುಣ ಅಂದ್ರೆ ಅದ್ವೈತವನ್ನು ಹೇಳೋ ವಾಕ್ಯಗಳು ಯಾವ ಹೇಳ್ರಿ? ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ನೇಹನ ಸರ್ವಂ ಖಲ್ವಿದಂ ಬ್ರಹ್ಮ, ನೇಹ ನಾಸ್ತಿ ಕಿಂಚನ, ಇವೆಲ್ಲ ಹೇಳ್ತಾರೆ. ಈ ಎಲ್ಲ ವೇದವಾಕ್ಯಗಳೇ. ಇವು ಅಂಕು ಆ ಪ್ರಮಾಣ ಅದೀಕ್ಷೆ ಭೇದವಾಕ್ಯನೂ ಅವ. ಈ ಶ್ರುತಿಯಲ್ಲೇನೆ ಏನಾಯಿತು? ಅಭೇದವನ್ನು ಹೇಳೋ ವಾಕ್ಯನೂ ಅವ, ಭೇದವನ್ನು ತಿಳಿಸೋ ವಾಕ್ಯನೂ ಅವ. ಹಾಗಾದರೆ ನೀವು ಭೇದವಾಕ್ಯಗಳೇ ಅತ್ಯಂತ ಪ್ರಬಲ, ಅವ ಸಾಕ್ಷಿ ಪ್ರಮಾಣದಿಂದ ಇನ್ನಿಷ್ಟು ಗಟ್ಟಿ ಆಗ್ತಾವ ನೀವು ಹೇಳ್ಬೋದು. ಓಕೆ, ಒಪ್ಕೊಂಡೆ. ಮತ್ತು ಹಾಗಾದ್ರೆ ಅಭೇದವನ್ನು ತಿಳಿಸುವ ವೇದವಾಕ್ಯದ ಗತಿ ಏನು? ಅದು ವೇದ ಹೇಳ್ತಾರೆ. ಅರ್ಥ ಹೇಳ್ತೀವಿ. ಏನು ಹೇಳ್ತೀವೋ? ಚಿದಾನಂದ ದೇವರು ಜೀವಬ್ರಹ್ಮರು ಒಂದು ಅಂತ ಏನು ಬರ್ತದಲ್ಲ, ಒಂದು ಅಂದರೆ ಏನಪ್ಪ? ಸದೃಶ. ಜಗತ್ತಿನೊಳಗೆ ಇಬ್ಬರೂ ಸದೃಶ ಇದ್ದಾರೆ. ಎರಡು ವಸ್ತುಗಳು ನೋಡಲಿಕ್ಕೆ ಒಂದೇ ಇದು ನೋಡ್ಲಿಕ್ಕೆ ಇದು ಯಾವುದು? ಇಬ್ಬರು ಒಂದೇ ಇದ್ದಾರೆ ಅಂದ್ಬಿಟ್ಟು. ಇಬ್ಬರು ಒಂದೇ. ಈಗ ತುಳಸಿ ಒಳಗೆ ಒಂದು ಹಸಿರು ಒಂದು ಹುಳ ಕೂತಿರ್ತದೆ, ಸಾದೃಶ್ಯ ಇರ್ತದೆ. ಅದು ಒಂದೇ ಅಂದ್ಬಿಡ್ತೀವಿ. ಒಂದೇ ಇರಂಗಿಲ್ಲ, ಅದು ಒಂದೇ ಇರಂಗಿಲ್ಲ, ಸಾದೃಶ್ಯ. ಆಗ ದೇವರಿಗೆ ಮತ್ತು ಜೀವನಿಗೆ ಕೆಲವು ವಿಷಯದೊಳಗೆ ಅಂದ್ರೆ ಕೆಲವು ಬಾಬತ್ ಅಂತಾರಲ್ಲ ಮರಾಠಿ, ಕೆಲವು ವಿಷಯದಲ್ಲಿ ಏನದ ಹೇಳ್ರಿ? ಸಾದೃಶ್ಯ. ಯಾವ ಸಾದೃಶ್ಯ ಅದ? ಚಿದಾನಂದ ಪೂರ್ವಾಹ ತತ್ಸದೃಶ ಗುಣ. ಈಗ ಪರಮಾತ್ಮನು ಸಚ್ಚಿತ್ ಆನಂದ ರೂಪ ಆಗಿದೆ. ಪರಮಾತ್ಮ ಏನಾಗ್ಯಾನ? ನಾವು ಕೂಡ ಸಚ್ಚಿತ್ ಆನಂದ ರೂಪ ಆಗಿದೆ. ಇಷ್ಟೇ ನಮ್ಮ ಸಚ್ಚಿತ್ ಆನಂದ ರೂಪ ಮೋಕ್ಷೊಳಗೆ ಅಭಿವ್ಯಕ್ತ ಆಗಿದೆ. ದೇವರಿಗೆ ಯಾವಾಗಲೂ ಅಭಿವ್ಯಕ್ತ, ಯಾವಾಗಲೂ ಇದು ವ್ಯತ್ಯಾಸ. ಆದ್ರೆ ನಮ್ಮ ಸ್ವರೂಪ ದೇಹನೂ ಏನದ ಹೇಳ್ರಿ? ಪರಮಾತ್ಮನ ದೇಹನು ಅದು ಅವನು 24 ತಾಸು ಯಾವ ಎಲ್ಲ ಯುಗದಲ್ಲಿಯೂ ಒಂದು ಜಡದೇ ಇಲ್ಲ ದೇವರಿಗೆ.
ಆ ಸಚ್ಚಿದಾನಂದ ರೂಪನೇ ಇದೆ. ನಮ್ದು ಹಂಗಲ್ಲ. ಸಂಸಾರ ಅವಸ್ಥೆಯಲ್ಲಿ ನಮಗೆಲ್ಲ ಈ ಹೊರಗಿನ ಕವಚ ಇರ್ತಾವೆ. 4 ಕವಚ, 3 ಕವಚ. ಒಂದು ಜಡದೇಹ, ಅನಿರುದ್ಧ ದೇಹ, ಲಿಂಗದೇಹ, ಅದರ ಒಳಗೆ ಸ್ವರೂಪ ಇದೆ. ಒಂದು ತೆಂಗಿನಕಾಯಿ ಜುಬ್ರ ದೇಹ, ಪರಟಿ ದೇಹ, ಆ ಕೆಂಪ ಲೇರ ದೇಹ, ಬಿಳಿ ಕೊಬ್ಬರಿ. ಒಂದು ಕೊಬ್ಬರಿ ತನಕ ಕೊಬ್ಬರಿ ಬಿಳಿ ಕೊಬ್ಬರಿ ಇರ್ತದಲ್ಲ, ಅದ್ರ ಮೇಲೆ ಒಂದು ಕೆಂಪ ಇದಿರ್ತದಲ್ಲ. ಈಗ ನೀವು ಒಣಗಿದ ಕೊಬ್ಬರಿ ಗೊತ್ತಾಗ್ತದೆ, ಒಮ್ಮೊಮ್ಮೆ ಅದು ಬೇರೆ ಆಗಿರ್ತದೆ. ಅದ್ರ ಮೇಲೆ ಪರಟಿ ಇರ್ತದೆ, ಪರಟಿ ಮೇಲೆ ಜುಬ್ರು ಇರ್ತದೆ ಅಲ್ವಾ. ಒಂದು ತೆಂಗಿನಕಾಯಿ 4 ದೇಹದ ಹಂಗೆ ನಮಗೂ 4 ದೇಹ. ಒಂದು ಈ ಹೊರಗಿನ ಜುಬ್ರ ದೇಹ, ಒಳಗೆ ಪರಟಿ ದೇಹ, ಯಾವುದು ಅನಿರುದ್ಧ ದೇಹ. ಇನ್ನೊಂದು ಲಿಂಗ ದೇಹ, ಸ್ವರೂಪಕ್ಕೆ ಒಳ್ಳೆ ಹತ್ಕೊಂಡ್ಬಿಟ್ಟದ್ದು ಸ್ವರೂಪ ದೇಹ, ಬಿಳಿ ಕೊಬ್ಬು. ಹಿಂಗ ನಮಗೆ ಇವು ದೇವರಿಗೆ ಒಂದೇ ಒಂದು. ಹಾಗಾದ್ರೆ ಸಾದೃಶ್ಯಲ್ಲಿಗೆ ಬಂತು ಅಂದ್ರೆ ಕೊನೆಯ ಕೊಬ್ಬರಿ ದೇಹದ, ಬಿಳಿ ಕೊಬ್ಬರಿ ದೇಹ ಸಚ್ಚಿತ್ ಆನಂದ, ದೇವರದ್ದು ಸಚ್ಚಿತ್ ಆನಂದ. ಹೀಗಾಗಿ ಸಾದೃಶ್ಯ, ತದ್ಗುಣ ಸಾರತ್ವ. ಸಾರ ಅನ್ನೋ ಸ್ವರೂಪ. ದೇವರ ಗುಣಗಳು ದೇವರು ದೇಹ, ನಮ್ಮ ಗುಣಗಳು ನಮ್ಮ ದೇಹ, ಅಪ್ರಾಕೃತ ದೇಹ. ಸ್ವರೂಪಶ್ಯಾಪಿ ಮುಕ್ತವು ಅಪ್ಯವಶಿಷ್ಯತೆ. ನೋಡ್ರಿ, ಮೋಕ್ಷೊಳಗೆ ನಮ್ಮ ಸ್ವರೂಪದೇ ಅವಶಿಷ್ಯತೆ ಉಳಿತು. ಇವೆಲ್ಲ ದೇಹ ಹೋಗ್ತಾವ. ಚಟ್ನಿ ಮಾಡೋ ವೇಳ್ಯಾಕ 3 ದೇಹ ಹೋಗ್ಬಿಡ್ತಾವ. ಜುಬ್ರ ದೇಹ, ಪರಟಿ, ಆ ಕೆಂಪ, ಕೇವಲ ಬಿಳಿ ಒಂದು ಉಳಿತು ಅಲ್ವಾ. ಹಾಗೆ ಮೋಕ್ಷಾವಸ್ಥೆಯಲ್ಲಿ ಏನಾಗ್ತದೆ ಹೇಳ್ರಿ, ನಮ್ಮ ಸಚ್ಚಿತ್ ಆನಂದ ರೂಪ ಅವಶಿಷ್ಟ. ಆಗ ಏನಾಯ್ತು, ಮುಕ್ತಿಯಲ್ಲಿ ನಾವು ಪರಮಾತ್ಮರು ಸ್ವಲ್ಪ ಒಂದೇ ಅಲ್ಲ, ಸ್ವಲ್ಪ ಸದೃಶ್ಯ, ಸ್ವಲ್ಪ ಒಂದು ಸದೃಶ್ಯ. ಈ ನೋಡ್ರಿ, ಅವ ದೇವರು ಕ್ವಿಂಟಲ್ ಗಟ್ಟಲೆ ಸಕ್ರೆ ಗೊಂಬೆ, ನಾವು ಸಣ್ಣ ಒಂದು ಅರ್ಧ ಕಿಲೋನೋ 1/4 ಕಿಲೋ ಸಕ್ರೆ ಗೊಂಬೆ. ನಾವು ಸಕ್ರೆ ಗೊಂಬೆ, ಅದು ಸಕ್ರೆ ಗೊಂಬೆ. ಈಗ ಒಂದು ಬಂಗಾರದ್ದೇ ಒಂದು ಮೂರ್ತಿ ಮಾಡಿಸಿ ಅಂತ ಹೇಳಿ, 1 ಕಿಲೋ ಬಂಗಾರದ ಮೂರ್ತಿ, ಒಂದು ತೊಲಿ ಬಂಗಾರದ ಮೂರ್ತಿ. ಇದಕ್ಕೂ ಕೈಯ ಕಾಲ ಕಣ್ಣಾವ, ಅದಕ್ಕೂ ಕೈಯ ಕಾಲ ಕಣ್ಣಾವ. ಎರಡೂ ಏನಾದ್ರು ಬಂಗಾರಮಯ. ಬಂಗಾರಮಯ ಆದರೂ ಕಿಂಚಿತ್ ಸಾದೃಶ್ಯ ಇದರೊಳಗೆ, ಬಂಗಾರ ದೇಹದ ಒಳಗೆ. ಅದು ಕ್ವಾಂಟಿಟಿ ಕ್ವಾಲಿಟಿ ಒಳಗೆ ಬೇರೆ. ಆ ದೃಷ್ಟಿಯಿಂದ ನಮಗೆ ದೇವರಿಗೆ ಭಾಳ ಅಂತರೂ ಅದ, ಸ್ವಲ್ಪ ಸಾದೃಶ್ಯನೂ ಅದ. ಆ ಸಾದೃಶ್ಯ ಎಂಬ ಅರ್ಥದ ಒಳಗೆ ಜೀವಾತ್ಮ ಪರಮಾತ್ಮ ಆತ್ಮ ತತ್ವಮಸಿ, ಅವನೇ ನೀತಿ ಅನ್ನೋ ಅರ್ಥ ಏನೋ, ಅವನಿಗೆ ಸದೃಶನಾಗಿದ್ದಿ. ಏನು ಸಾದೃಶ್ಯ, ಅವನಿಗೆ ಹೆಂಗೆ ಸಚ್ಚಿದಾನಂದಾತ್ಮಕ ರೂಪ ಉಂಟು, ಸಾರ ಅನ್ನೋ ಸ್ವರೂಪ ಉಂಟು, ಹಾಗೆ ನಿನ್ನ ಮೂಲ ಸ್ವರೂಪ ದೇಹವು ಈ ಅರ್ಥದ ಒಳಗೆ ಅದ್ವೈತ ಶ್ರುತಿಯನ್ನು ಅಹಂ ಬ್ರಹ್ಮಾಸ್ಮಿ, ಅಲ್ಲೆಂಗೂ ಅರ್ಥ ಅಹಾಯತ್ವಾದ ಅಹಂ ನಾಮ ಹೋಗಿ ಹಂಗೆ ಅರ್ಥ ಮಾಡಿ ಅಹಂ ಬ್ರಹ್ಮಾಸ್ಮಿ ಅನ್ನೋ ಅರ್ಥ ಏನು, ನಾನೂ ಬ್ರಹ್ಮನಿದ್ದೇನೆ. ಬ್ರಹ್ಮ ಅಂದರೆ ಏನಪ್ಪ, ಪೂರ್ಣ. ನಾ ಪೂರ್ಣ ಇದ್ದೇನೆ. ನೋಡ್ರಿ, ಗಿಂಡಿ ಪೂರ್ಣದ, ತಂಬಿಗೆ ಪೂರ್ಣದ, ಇವು ನಾ ಬಂದವರ ಒಂದು ಕೊಡಾನು ತುಂಬಿರ್ತಾರೆ ಮನೆಯಾಗ, ತಂಬಿಗೆ ತುಂಬಿರ್ತಾರೆ, ಗಿಂಡಿ ತುಂಬಿರ್ತಾರೆ, ಒಂದು ಸಣ್ಣ ತಾಯಿ ತುಂಬಿರ್ತಾರೆ. ಇವೆಲ್ಲ ಬ್ರಹ್ಮ ಪೂರ್ಣ. ಸಂಸ್ಕೃತನಾಗ ಬ್ರಹ್ಮ ಅಂದ್ರೆ ಪೂರ್ಣ ಅದಲ್ಲ. ಇವು 4 ಪೂರ್ಣ ಅದಲ್ಲ, ಇವು 4 ಬ್ರಹ್ಮನೇ. ಅಹಂ ಬ್ರಹ್ಮಾಸ್ಮಿ, ನಾ ಪೂರ್ಣ ಇದ್ದೇನೆ. ಪೂರ್ಣ ಅಂದರೆ ಎದ್ರೊಳಗೆ, ನಂದು ಥಾಲಿ ಪೂರ್ಣ, ಥಾಲಿ ಪೂರ್ಣ. ಇಂದ್ರಾದಿಗಳು ಪಾಠಕ ಪೂರ್ಣ, ವಾಯುದೇವರು ತಂಬಿಗೆ ಪೂರ್ಣ, ಲಕ್ಷ್ಮೀದೇವಿ ಹಂಡೆ ಪೂರ್ಣ, ಪರಮಾತ್ಮ ಸಾಗರ ಪೂರ್ಣ. ದೇವರ ಪೂರ್ಣತ್ವನೂ ಅದ, ನಮಗೂ ಪೂರ್ಣತ್ವ. ಈಗ ನೀವು ಯಾವುದೋ ಒಂದು ಪರೀಕ್ಷೆ ಪಾಸ್ ಆಗ್ತದೆ, MA ಕೂಡ್ತೀರಿ, ನೀವು ಪಾಸ್, ಅವರು ಪಾಸ್, ಎಲ್ಲರೂ ಪಾಸ್. ಇದರೊಳಗೆ ಎಲ್ಲರೂ ಸಮಾನ. ಆದ್ರೆ ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಹಂಗದನ ಇಲ್ಲ. ಪಾಸ್ ಎಂಬ ಶಬ್ದ ಎಲ್ಲರಿಗೂ ಬರ್ತದೆ. ಹಾಗೆ ಪೂರ್ಣ ಎಂಬ ಶಬ್ದ ನಮಗೂ ಅದ, ಪರಮಾತ್ಮಗೂ. ಅಹಂ ಬ್ರಹ್ಮಾಸ್ಮಿ, ನಾನು ಪೂರ್ಣ ಇದ್ದೇನೆ. ಅಲ್ಲಿಂದ ಅರ್ಥ ಮಾಡ್ಯಾರ, ಅಹೇಯತ್ವಾತ್ ಅಹಂ ನಾಮ. ದೇವರು ಅಹೇನಾಗಿದ್ದಾನೆ, ಪೂರ್ಣ ಆಗಿದ್ದಾನೆ. ಅಹಂ ಬ್ರಹ್ಮ ಒಂದಿರಲಿ,
ತತ್ವಮಸಿ ಅವನು ನೀನಿದ್ದೀನಿ. ಅವನು ಇದ್ದೀನಿ ಅರ್ಥ ಏನು? ಸದೃಶನಾಗಿದ್ದಿ. ನೀನು ಜ್ಞಾನಾನಂದ ರೂಪನಾಗಿದ್ದಿ. ಪರಮಾತ್ಮ ಒಂದೇ ಆಗ್ತಾರೇನಪ್ಪ. ಎರಡು ಟ್ವಿನ್ ಮಾರ್ಕ್ ಕೊಟ್ಟೆ ಅವರಿಬ್ಬರು. ಯಾವ್ದಿಬ್ರು ಒಂದೇ ಇದ್ದಾರೆ. ಇಬ್ಬರು ಒಂದೇ ಇದ್ದಾರೆ ಅಂತ ಅಂತೀರೇನು? ಅವ್ರಿಬ್ರು ಗೊತ್ತೇ ಆಗದೆ ಇಬ್ಬರು ಒಂದೇ ಇದ್ದಾರೆ. ಒಂದೇ ಶಬ್ದಕ್ಕೆ ಅರ್ಥ ಏನು ಹೇಳಿ? ಸಾದೃಶ್ಯನೇ. ಲೋಕದಾಗಿ ಈ ಪ್ರಯೋಗದನೂ ಇಲ್ಲ. ಸಾದೃಶ್ಯ ಇದ್ದಾಗ ಒಂದೇ ಅನ್ನುವ ಪ್ರಯೋಗದನೂ ಇಲ್ಲ. ವೇದಂದದ ತೊಂದರೆ ಏನು? ನೋಡಿ, ಸಾರ ಸ್ವರೂಪಮಶ್ಯಾಪಿ ಮುಕ್ತವಪ್ಪ. ಸಾರ ಅಂದ್ರೆ ಸ್ವರೂಪ. ಈ ಜೀವಾತ್ಮನ ಸ್ವರೂಪವೂ ಕೂಡ ಮೋಕ್ಷ ಹಾಗೆ ಉಳಿತದ. ಅಥವಾ ಅಭೇದವ ದೇವಯಿತ ಶ್ರುತಯ ಪ್ರವದಂತಿ. ನೋಡ್ರಿ, ಅತಃ ಆದ್ದರಿಂದ ಈ ಕಾರಣದಿಂದ ಅಭೇದವ ದೇವ, ಮೇಲ್ನೋಟಕ್ಕೆ ಅಭೇದದಂತೆ ತೋರುವ ಈ ಶ್ರುತಿಗಳು ಏನ್ರೆ ಏತಾಹ ಶ್ರುತಯ, ಈ ಶ್ರುತಿಗಳು ಮೇಲ್ನೋಟಕ್ಕೆ ಏನಾಗ್ತದೆ ಹೇಳಿ? ಅಹಂ ಬ್ರಹ್ಮಾಸ್ಮಿ ಅಂತ ದೇವರು ಬ್ರಹ್ಮವಂತ. ಅಭೇದವತ, ಅಭೇದ ಅಲ್ಲ. ಅವರಿಬ್ರು ಟ್ವಿನ್ಸು ಒಂದೇ ಕಣ್ಣಂಗೆ ಕಾಣಿಸ್ತಾರೆ. ಒಂದೇ ಕಣ್ಣಂಗೆ, ಒಂದೇ ಅಲ್ಲ. ಆಗ ಶ್ರುತಿಗಳು ಕೂಡ ಭಗವಂತನಿಗೆ ಏನು ಮಾಡ್ತಾವೆ ಹೇಳ್ರಿ? ಅಭೇದವತ, ಅಭೇದವಿದ್ದಂತೆ ಪ್ರವದಂತಿ ಹೇಳುತ್ತವೆ. ಶ್ರುತಿ ಒಂದೇ ಅಲ್ಲ, ಪುರಾಣಾನಿ ಚ ವಾಕ್ಯಾನಿ, ಪುರಾಣ ವಾಕ್ಯಗಳು ಹೇಳ್ತಾವೆ. ಪುರಾಣ ವಾಕ್ಯಗಳು ಎಷ್ಟೋ ಪುರಾಣ ಭಾಗವತ ವಾಕ್ಯದೊಳಗೆ ನಾವು ಜೀವಬ್ರಹ್ಮರಿಗೆ ಅಭೇದವನ್ನು ಹೇಳಿದ್ದು ನೋಡ್ತೀವಿ. ಅಲ್ಲಿ ಅರ್ಥ ಏನು ಮಾಡಬೇಕು ನಾವು? ಭಗವಂತನಿಗೆ ನಮಗೆ ಸಾದೃಶ್ಯ. ಅದಕ್ಕೆ ಸಾದೃಶ್ಯಾಭೇದ ಸಂಶಯ ನೋಡಿ. ಅಂದ್ರೆ ಸಾದೃಶ್ಯ ಅಂದ್ರೆ ಸಾದೃಶ್ಯ ಎಂಬುವಂಥ ಅಭೇದ ಏನ್ರಿ? ಸಾದೃಶ್ಯಾಭೇದ ಅಂದೇನು ಹೇಳ್ರಿ? ಸಾದೃಶ್ಯ ಎಂಬ ಆಗಾಣ ಹೇಳಿದಲ್ಲ, ಟ್ವಿನ್ ಮಕ್ಕಳು ಸಾದೃಶ್ಯ ಇಬ್ಬರು ಒಂದೇ ಅಂತೆ. ಇಲ್ಲಿ ಸಾದೃಶ್ಯವೆಂಬ ಭೇದ ಅಂದ್ರೇನು? ನಿಜವಾದ ಸ್ವರೂಪಾಭೇದ ಇಲ್ಲ. ಸಾದೃಶ್ಯದಿಂದ ಅಭಿನ್ನ ಅಂತ ಕಾಣಿಸ್ತಾರೆ. ಸಾದೃಶ್ಯಾಭೇದ ಸಂಶಯಾತ್ ಸಾದೃಶ್ಯಾಚ. ಮುಂದಿನ ಶ್ಲೋಕ ಅದೇ. ಅಂತೂ ಏನಾಯ್ತು, ಈಗ ಒಂದು ವಸ್ತುವಿನ ಎರಡು ವಸ್ತುಗಳ ಅಭೇದವನ್ನು ಹೇಳುವ ವೇಳ್ಯಾಕ ಸಾದೃಶ್ಯಿದ್ರೂ ಅಭೇದ ಹೇಳ್ತಾನೆ. ಪ್ರಧಾನತ್ವಾದಪಿ ಅವ ಮುಖ್ಯಿದ್ರೂ ಅಭೇದ ಹೇಳ್ತಾನೆ. ಸ್ವಾತಂತ್ರ್ಯವಿದ್ರೂ ಅಭೇದವನ್ನು ಹೇಳ್ತಾನೆ. ಈ ಮೂರು ಕಾರಣ. ಸಾದೃಶ್ಯಾತ್, ಪ್ರಧಾನತ್ವಾತ್, ಸ್ವಾತಂತ್ರ್ಯಾದಪಿ ಅಭಿಧಾಮ್ ಆಹು ಈಶೇನ ಜೀವಶ್ಯ. ಜೀವಗೂ ಮತ್ತು ಪರಮಾತ್ಮ ಅಭೇದವನ್ನು ಹೇಳಿ ಸ್ವರೂಪಾಭಿಧಾಮ್ ಕ್ವಚಿತ್, ಸ್ವರೂಪಾಭೇದವನ್ನು ಹೇಳಿದ. ಮತ್ತು ಐಕ್ಯಮತ್ಯಂಚ ಮುಕ್ತಶ್ಯತು ವಿಶಿಷ್ಯತೆ. ಅಥವಾ ಇನ್ನೂ ಹೇಳ್ತಾರೆ, ಒಂದೇ ಸ್ಥಾನದಾಗಿದ್ದಾಗೂ ಒಂದೇ ಅಂತ. ಮುಂಜಾನೆ 7:30 ಆದ್ರೆ ಅವರೆಲ್ಲ ವಿದ್ಯಾಪೀಠನಾಗ ಒಂದೇ ಆಗಿರ್ತಾರೆ. ವಿದ್ಯಾಪೀಠನಾಗ ಒಂದೇ ಆಗಿರ್ತಾರೆ ಏನಂತ? ಸಂಜೆ ಆದ ಕೂಡಲೇ ಆಕಳುಗಳೆಲ್ಲ ಕೊಠಡಿ ಒಳಗೆ ಒಂದೇ ಆಗ್ತಾವೆ. ಹಂಗೆ ಮತ್ತೆ ಮೇಲಕ್ಕೆ ಹೋಗಿರ್ತಾವೆ. ಮೇಲಕ್ಕೆ ಸಂಜೆ ಆದ ಕೂಡಲೇ ಗೋಷ್ಠೆ ಗಾವಹ ಏಕೀಭವಂತಿ ಅಂತ ಪ್ರಯೋಗದವೇ ಇಲ್ಲ. ಸಂಜೆ ಆದ ಕೂಡಲೇ ವಿದ್ಯಾಪೀಠದೊಳಗೆ ಎಲ್ಲರೂ ಒಂದೇ ಆಗಿರ್ತಾರೆ. ಆವಾಗ ಹೋಗಿ ಸಿಗ್ತಾರೆ ನಿಮಗೆ. ಅವಾಗ ಎಲ್ಲರೂ ಒಂದೇ ಆಗಿರ್ತಾರೆ. ಸ್ಥಾನೈಕ್ಯ, ಒಂದೇ ಸ್ಥಾನ ಒಳಗೆ. ವೈಕುಂಠಾದಿ ಒಂದೇ ಸ್ಥಾನ ಒಳಗೆ ದೇವರು ಇದ್ದ, ನಾವು ಇದ್ವಿ. ಆ ಅರ್ಥೊಳಗೆ ಒಂದೇ ಸ್ಥಾನೈಕ್ಯ. ಮತೈಕ್ಯ ಅಂದ್ರೆ ಏನು ಹೇಳ್ರಿ? ಬ್ರಾಹ್ಮಣರ ವೈದಿಕ್ಯನಾರು ಒಂದೇ ಆಗ್ತಾರ. ಬ್ರಾಹ್ಮಣ ವೈದಿಕ್ಯ ಒಂದೇ ಆಗ್ತಾರೆ. ಈಗ ಮೋದಿ ಅಂತಿದ್ದ, ಅವನ ವೈದಿಕ್ಯನಾರು ಒಂದೇ ಆಗ್ಯಾರ. ಅಲ್ಲಿ ಒಂದೇ ಅಂದ್ರೇನು? ಮತೈಕ್ಯ. ಎಲ್ಲರೂ ಬಯ್ಯುವಿಕೆ ಎಂಬ ಮತ ಒಂದೇ ಆಗ್ತದೆ. ಈ ಅರ್ಥದೊಳಗೆ ಮೋಕ್ಷೊಳಗೆ ದೇವರ ಅಭಿಪ್ರಾಯ ಮತ್ತು ಜೀವರ ಅಭಿಪ್ರಾಯ ಒಂದೇ ಇರ್ತದೆ. ಇದು ಸ್ವಲ್ಪ ಬೇರೆ ಇರ್ತದೆ. ವಿಧ ವಿಧ ಯಾತ್ರೆಯ
ಬಯಸೋದು ನರ ಚಿತ್ತ ಒದಗಿ ಬರುವ ರೋಗ ಹರಿಚಿತ್ತವಯ್ಯ. ಕುದುರೆ ಅಂದಣ ಆನೆ ಬಯಸೋದು ನರ ಚಿತ್ತ ಪದಚಾರಿಯಾಗೋದು ಹರಿಚಿತ್ತವಯ್ಯ. ಸುದತಿ ಮಕ್ಕಳ ಭಾಗ್ಯ ಬಯಸೋದು ನರ ಚಿತ್ತ ಮದುವೆಯಾಗದಿರುವುದು ಹರಿಚಿತ್ತವಯ್ಯ. ಹರಿಚಿತ್ತ ಸತ್ಯ ಹರಿಚಿತ್ತ. ವಿಧ ವಿಧ ಯಾತ್ರೆ ಮಾಡ್ಬೇಕಂತ ಗಣಿ ರೋಗ ಬಂದ್ಬಿಡ್ತು. ಏನ್ರಿ ಕುದುರೆ ಮ್ಯಾಲ ಆನೆ ಮ್ಯಾಲ ಒಂಟಿ ಮ್ಯಾಲ ಕೂತು ಹೇಳ್ತೀವಿ ಇಚ್ಛೆ ಆಗ್ತದ, ಅದು ನಡ್ಕೋದೇ ಇರ್ತೀವಿ. ಈ ಕುದುರೆ ಆನೆ ಜಾಗದಾಗ ಈಗ ಕಾರು ಎಲ್ಲ. ಇನ್ನು ಸುರತಿ ಮಕ್ಕಳು ಭಾರಿ ಶ್ರೀಮಂತರ ಮಕ್ಕಳು ಲಗ್ನ ಆಗಬೇಕು ಅಂತ ಇಚ್ಛೆ ಆಗ್ತದೆ, ಮದುವೆನೇ ಆಗಿಲ್ಲ ಇಡೀ ಜೀವನ ಎಲ್ಲ. ಆದ್ರೆ ಮೋಕ್ಷೊಳಗೆ ಹಂಗಲ್ಲ. ಕಾಮೇನ ಮೇ ಕಾಮ ಆಗಾದ ಅಂದ್ರೆ ಭಗವಂತನ ಇಚ್ಛಾ ಏನಿರ್ತದ ಅದೇ ಇಚ್ಛಾನೇ. ಇಬ್ಬರದು ಮತೈಕ್ಯ. ಆ ಮತೈಕ್ಯ ಇರೋದ್ರಿಂದನೂ ದೇವರು ಜೀವ ಒಂದು ನೋಡಿ. ಸ್ಥಾನೈಕ್ಯ ಅಂದ್ರೆ ಅಭೇದ ಶ್ರುತಿಗಳಿಗೆ ಹೆಂಗೆ ಅರ್ಥ ಮಾಡಬೇಕನ್ನೋ ಆಚಾರ ತೋರ್ಸ. ಅವು ವೇದ ವಾಕ್ಯನೇ. ಆ ವಾಕ್ಯಗಳ ಪ್ರಮಾಣ ಅಲ್ಲ, ವಾಕ್ಯ ಮಾಡುವ ಅರ್ಥ ಪ್ರಮಾಣ ಅಲ್ವಾ. ಆಹುರೀಶೇನ ಸಾದೃಶ್ಯಾಚ್ಯ ಪ್ರಧಾನತ್ವ. ಆಗ ಹೇಳಿಲ್ಲ ಅರ್ಥ. ಸಾದೃಶ್ಯದಿಂದಲೂ ಐಕ್ಯ ಹೇಳ್ತಾರೆ, ಪ್ರಧಾನದಿಂದಲೂ ಐಕ್ಯ ಹೇಳ್ತಾರೆ. ಹೆಂಗೆ ಹೇಳ್ರಿ? ಆ ಊರಾಗ ಒಬ್ಬೇ ಗಂಡಸ್ ನೋಡ್ರಿ, ಅವ ಹೇಳಿಬಿಡ್ರಿ ಊರೇ ಅವ, ಆಫೀಸೇ ಇವ ಪ್ರಧಾನ. ಆಫೀಸ್ನೊಳಗೆ ಯಾವ ಮುಖ್ಯಸ್ಥಿರ್ತಾನೆ ಮ್ಯಾನೇಜರು, ಅವನೇ ಆಫೀಸ್ ರೀ. ಅವೆಲ್ಲ ಒಂದೇ ಅವ ಪ್ರಧಾನ. ಒಮ್ಮೊಮ್ಮೆ ಒಂದು ಜಾಗದಾಗ ಒಬ್ಬರು ಮುಖ್ಯಸ್ಥರಿದ್ದಾಗ ಅವರಿಗೆ ಮತ್ತು ಅಲ್ಲಿದ್ದಂಥ ಮಂದಿಗೆ ಒಂದೇ ಅಂತ ಹೇಳ್ಬಿಡ್ರಿ. ಅವ್ರು ನೀವು ಅವ್ರನ್ನೊಂದು ಹೇಳಿಬಿಡ್ರಿ, ಎಲ್ಲರಿಗೂ ಹೇಳ್ದಂಗೆ. ಯಾಕಂದ್ರೆ ಎಲ್ಲ ಅವರೆಲ್ಲ ಒಂದೇ. ಯಾವ ವ್ಯಕ್ತಿ ಯಾವ ಗುಂಪಿನಲ್ಲಿ ಪ್ರಧಾನನಾಗಿರುತ್ತಾನೆಯೋ ಅವನಿಗೆ ಮತ್ತು ಅಪ್ರಧಾನರಾದವರಿಗೆ ಒಂದೇ ಅನ್ನುವ ಪದ್ಧತಿ ಅದು. ಆಫೀಸ್ ಅವನೇ ಮುಖ್ಯ ಆಗಿರುತ್ತದೆ ನೋಡಿ. ಅವನೇ ಆಫೀಸ್ನಾಗ 15-20 ಮಂದಿ ಇದ್ದಾರೆ, ಅವನೇ ಆಫೀಸ್ ಅನ್ನೋ ಪದ್ಧತಿ ಅದ ಇದು. ಯಾಕೆ? ಪ್ರಧಾನ. ಸಾದೃಶ್ಯ, ಇಬ್ರು ಟ್ವಿನ್ ಇದ್ದಾರೆ, ಅವರಿಬ್ರು ಒಂದೇ ಇದ್ದಾರೆ. ಸಾದೃಶ್ಯದಲ್ಲಿಯೂ ಒಂದೇ ಅಂತ ಎಂಬುವಂಥ ಪ್ರಯೋಗ, ಪ್ರಧಾನವಿದ್ದಲ್ಲಿಯೂ ಒಂದೇ ಅಂತ. ಸ್ವಾತಂತ್ರ್ಯ, ಒಬ್ಬ ಸ್ವತಂತ್ರ ಎಲ್ಲರನ್ನೂ ಆಳಿಕತ್ತಾನಪ್ಪ. ಏನೋ ಸುಮಾರು ಇಡೀ ದೇಶವನ್ನೇ ಒಬ್ಬ ಆಳಿಕತ್ತ. ಸ್ವತಂತ್ರ ಇದ್ದಾನ, ಎಲ್ಲ ಅವನೇ ಅಲ್ಲಿ. ಸರ್ವೇಶ್ವರ ಎಲ್ಲ ರಾಜ್ಯ ಅವನದೇ ಅದು. ಅವರೆಲ್ಲ ಒಂದೇ ಅದು. ಅವ್ನು ಹೆಂಗೆ ಹೇಳ್ತಾನೆ ಅನ್ನೋರು ಕೇಳ್ತಾನೆ, ಅದೆಲ್ಲ ಒಂದೇ. ಎಲ್ಲ ಅವನೇ ಇದ್ದಾನೆ ನೋಡ್ರಿ. ಬಟ್ ಪ್ರಾಧಾನ್ಯ, ಸ್ವಾತಂತ್ರ್ಯ, ಸಾದೃಶ್ಯ ಇವು ದೇವರಿಗೆ ಇರುವುದರಿಂದ ಆ ದೇವರಿಗೆ ಜೀವರಿಗೆ ಏನು ಹೇಳ್ತಾರೆ? ಸಾದೃಶ್ಯ ಏನು ಹೇಳ್ರಿ? ನಮ್ಮ ಸ್ವರೂಪ ದೇಹನೂ ಸಚ್ಚಿದಾನಂದ. ಸಾದೃಶ್ಯದಿಂದಲೂ ದೇವರು ನಾವು ಒಂದು. ದೇವರ ಪ್ರಧಾನರಾಗಿದ್ದರಿಂದ ಒಂದೇ ವ್ಯವಹಾರ ಇದು ಏನಾಗಿಲ್ಲ. ಸ್ವಾತಂತ್ರ್ಯ ಇರೋದರಿಂದ ನಾವೆಲ್ಲ ಅವನ ಕೈ ಒಳಗೆ ಒಂದು ಅಂದ ಮೇಲೆ ವೇದಗಳಲ್ಲಿ ಬಂದಿರತಕ್ಕಂತಹ ಅಭೇದ ಎಂಬುವಂಥ ವಾಕ್ಯಗಳಿಗೆ ಈ 3 ಅರ್ಥ ಮಾಡಬೇಕು. ನೀನೈತಿ ವೇದದಲ್ಲಿ ಅಭೇದ ಹೇಳ್ಯಾರ ಜೀವಬ್ರಹ್ಮ. ಅದು ಯಾವ ಅರ್ಥ? ಈ ಅರ್ಥ ಮತ್ತು ಸ್ವರೂಪ ಐಕ್ಯ, ದೇವರ ಸ್ವರೂಪ ಜೀವನ ಸ್ವರೂಪ ಒಂದು. ಸ್ವರೂಪ ಐಕ್ಯ ಬೇರೆ. ಹೆಂಗೆ ಹೇಳ್ರಿ? ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಇದು ದೇವರ ಸ್ವರೂಪ, ಅದರ ಒಂದೇ. ಅಲ್ಲಿ ಸಾದೃಶ್ಯ ಐತೆ ಅಂತ ಹೇಳಿ. ಅದು ಜೀವ ಬ್ರಹ್ಮ ಒಂದು ಅಂತ ಬಂದಾಗ ಏನು ಮಾಡಬೇಕು? ಅಲ್ಲಿ ಭೇದದ ಸಾದೃಶ್ಯ ನೋಡ್ರಿ. ಸ್ಥಾನೈಕ್ಯ ಅಂತ ಹೇಳಿದಾಗ ಒಂದೇ ಜಾಗದಾಗ ಕೂತಾಗ ಅವರೆಲ್ಲ ಒಂದೇ ಆಗ್ತಾರೆ. ಮತೈಕ್ಯ, ಅವರೆಲ್ಲರೂ ಬ್ರಾಹ್ಮಣರಿಗೆ ವೈದಿಕ ಎಲ್ಲರೂ ಒಂದೇ ಆಗ್ತಾರೆ ಅಂತ ಮತೈಕ್ಯ. ಅದರ ಸ್ವರೂಪ ಐಕ್ಯ ಮಾತ್ರ ಇಲ್ಲ. ಜೀವಬ್ರಹ್ಮರ ಸ್ವರೂಪನೇ ಬೇರೆ.
ಈ ಪ್ರಕಾರವಾಗಿ ಹೇಳಿದರು. ಸಾದೃಶ್ಯಂಚ ವಿಶೇಷೇಣ ಜಡಾನಾಂ ದ್ವಯಮೇವ. ಯಾವುದು? ಸಾದೃಶ್ಯಾಚ ಪ್ರಧಾನತ್ವ ಸ್ವಾತಂತ್ರ್ಯಾದಪಿ ಚಾಭಿಧಾಂ ಆಹುರೀಶೇನ ಜೀವಸ್ಯ ತಸ್ವರೂಪಾಭಿಧಾಂ ಕ್ವಚಿತ್ ಸ್ಥಾನೈಕ್ಯಮೈಕ್ಯಮತ್ಯಂಚ ಮುಕ್ತಶ್ಚತು ವಿಶಿಷ್ಯತೆ. ಆಮೇಲೆ ಸಾದೃಶ್ಯಂಚ ವಿಶೇಷೇಣ ಜಡಾನಾಂ ದ್ವಯಮೇವತು ಭವೇ ಸಾದೃಶ್ಯಮತ್ಯಲ್ಪಂ ದ್ವಿತೀಯಂ ಪರಮಾತ್ಮನಾ. ಮುಕ್ತನಿಗೆ ಸಾದೃಶ್ಯ, ಮುಕ್ತರಿಗೆ ಮತ್ತು ಪರಮಾತ್ಮನಿಗೆ ಸಾದೃಶ್ಯ. ಆಗ ಹೇಳ ಯಾವ ಸಾದೃಶ್ಯ ಹೇಳ್ರಿ? ಸ್ವರೂಪ ದೇಹ ಸ್ಥಾನ ಇತ್ತು. ಆದ್ರೆ ಇಲ್ಲಿ ಅಭಿವ್ಯಕ್ತವಾದ ಸಾದೃಶ್ಯ. ಹಾಗಾದ್ರೆ ಜಡಾನಾಂ ದ್ವಯಮೇವ ಸರ್ವಂ ಕಲ್ವಿದಂ ಬ್ರಹ್ಮ ಅಂತಾರೆ. ಈ ಎಲ್ಲವೂ ಜಗತ್ತು, ಜಗತ್ತೇ ದೇವರಂತಾರೆ. ಜೀವರಾಶಿಗಳಿಗೆ ಸ್ವರೂಪ ದೇಹದ ಸಚ್ಚಿದಾನಂದ ರೂಪದ ಓಕೆ. ಕಲ್ಲು ಮಣ್ಣು ಇವೆಲ್ಲ ದೇವರಂತಾರಲ್ಲ, ಅದೇ ಮಾಡ್ತೀನಿ. ಜೀವಿಗೇನೋ ಚೈತನ್ಯದ, ಪರಮಾತ್ಮಗೂ ಚೈತನ್ಯ, ಜೀವನಿಗೂ ಆನಂದ ರೂಪ. ಭಗವಂತ ಕ್ವಾಂಟಿಟಿ ಬೇರೆ ಇರ್ಕೊಂಡ. ಜಡಕ್ಕೆ ದೇವರಿಗೆ ಸ್ವತಂತ್ರ, ಜಡಕ್ಕೆ ದೇವರಿಗೆ ಅಭೇದ ಹೇಳ್ಯಾರ. ಎಲ್ಲ ಹೇಳ್ಯಾರ ಹೇಳ್ರಿ? ಸರ್ವಂ ಕಲ್ಪಿದಂ ಬ್ರಹ್ಮ, ಇದೆಲ್ಲ ಬ್ರಹ್ಮ ಅಂತಂತ. ಅಲ್ಲೇನು ವ್ಯವಸ್ಥೆ ಮಾಡ್ತೀನಿ ಏನು? ಈಗ ಸ್ವಾತಂತ್ರ್ಯ ಮತ್ತು ಸಾದೃಶ್ಯ ಪ್ರಧಾನ, ಅಭೇದೋಪಚಾರ, ಅಭೇದವನ್ನು ಪ್ರಯೋಗ ಮಾಡಲಿಕ್ಕೆ ಮೂರು ಕಾರಣ ಹೇಳಿದರು. ಯಾವುದೋ? ಸಾದೃಶ್ಯ, ಪ್ರಧಾನ, ಸ್ವಾತಂತ್ರ್ಯ. ಇವು ಮೂರು ಕಾರಣಗಳಿಂದ ಜೀವ ಪರಮಾತ್ಮನಿಗೆ ಅಭೇದವನ್ನು ಔಪಚಾರಿಕವಾಗಿ ಹೇಳುವ ಪದ್ಧತಿ ಅದು. ಜಡಕ್ಕೆ ಹೆಂಗೆ ಮಾಡೋಣ? ಜಡ ದ್ವಯಮೇವ. ಯಾವ ಹೇಳ್ರಿ? ಪ್ರಧಾನ ಮತ್ತು ಸ್ವಾತಂತ್ರ್ಯ. ಜಡದಕ್ಕಿಂತಲೂ ಭಗವಂತ ಪ್ರಧಾನ ಆಗ್ಯ, ಮುಖ್ಯ ಆಗ್ಯ. ಯಾಕಂದ್ರೆ ಅದೆಲ್ಲ ಅವನ ಕೈಯಾಗಿ. ಸ್ವಾತಂತ್ರ್ಯ ಅಂದ್ರೆ ಆ ಎಲ್ಲ ಜಡ ವಸ್ತುಗಳು, ದೊಡ್ಡ ಪ್ರಕೃತಿನೇ ಇರಲಿ, ಅವ್ಯಕ್ತ ತತ್ವನೇ ಇರಲಿ, ಮಹತ್ತತ್ವ ಇರಲಿ, ಅಹಂಕಾರವಿರಲಿ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ತನ್ಮಾತ್ರ, ಅಂದರೆ ಪಂಚಭೂತಗಳು, ಇವೆಲ್ಲ ಜಡ ವಸ್ತುಗಳವಲ್ಲ. ಇವೆಲ್ಲವೂ ಮೇಲೆ ಪರಮಾತ್ಮನ ಆಳಿಕೆ ಆಗಿರೋದರಿಂದ ಏನಾಗ್ತದೆ ಹೇಳ್ರಿ? ಅವನೇ ದೇವರು. ಈಗ ನೋಡ್ರಿ, ಫ್ಯಾನ್ ತಿರುಗಲಿಕ್ಕೆ ಹತ್ತದ, ಫ್ಯಾನು ತಿರುಗುತ್ತೆ. ಫ್ಯಾನ್ ತಿರುಗಿಸೋದು ಯಾರು ಬಂದ್ರೆ? ಕರೆಂಟ್ ಇದೆ, ತಿರುಗ್ತದೆ. ಅದು ನಾವು ಏನಂತೀವೋ? ಫ್ಯಾನ್ ತಿರುಗ್ತದೆ. ಭಗವಂತಿದ್ರೆ ನಾವೆಲ್ಲ ಓಡಾಡ್ತೀವಿ. ಆಮೇಲೆ ಜಡ ವಸ್ತು ಗಾಳಿ ಬೀಸ್ತದ, ಅಗ್ನಿ ಉರಿತದ, ನೀರು ಹರಿತದ, ಇವೆಲ್ಲ ಅವ ಇಲ್ಲ. ಈ ಜಡ ವಸ್ತುಗಳು ಅವ ಇಲ್ಲ. ಈ ಜಡ ವಸ್ತುಗಳೆಲ್ಲ ಏನು ಇದಾಗ್ತಾವಲ್ಲ, ಓಡಾಡ್ತಾವಲ್ಲ ಎಲ್ಲ. ಇದರಿಂದ ಭಗವಂತನ ಪ್ರೇರಣೆ. ದೇವರಿಗೆ ಸ್ವಾತಂತ್ರ್ಯ ಏನು? ಸ್ವಾತಂತ್ರ್ಯ ಭವೇ ಅದಕ್ಕೆ ಜಡಾನಾಂ ದ್ವಯಮೇವತು
ದ್ವಯ ಅಂದ್ರೆ ಯಾವ ಯಾರು ಹೇಳ್ರಿ? ಸಾದೃಶ್ಯ ಇಲ್ಲ. ಸಾದೃಶ್ಯ ಜೀವಗ ಸಾದೃಶ್ಯ ಅದ್ರ ಬಗ್ಗೆ ಅದ ಹೇಳ್ರಿ. ಪ್ರಾಧಾನ್ಯ ಎಲ್ಲ ಜೀವಕ್ಕೆ ಪರಮಾತ್ಮ ಪ್ರಧಾನ ಸ್ವತಂತ್ರ. ಜಡಕ್ಕೆ ಸಾದೃಶ್ಯ ಇಲ್ಲ. ಅದು ಅಚೇತನ ಇವ ಚೇತನ. ಅಲ್ಲಿ ಹೆಂಗೆ ಅಂತ ಕೇಳಿದ್ರೆ ಪ್ರಧಾನ ಮತ್ತು ಸ್ವಾತಂತ್ರ್ಯ. ಪರಮಾತ್ಮ ಜಡದಕ್ಕಿಂತ ಮುಖ್ಯ ಆಗ್ಯಾನ ಮತ್ತು ಸ್ವತಂತ್ರ ಇದ್ದಾನೆ. ಸ್ವತಂತ್ರ ಇರೋದ್ರಿಂದ ಜಡಕ್ಕೆ ದೇವರಿಗೆ ಒಂದೇ ಸರ್ವಂ ಶರಣಂ. ನಾಗ ಹೇಳ ಆಫೀಸ್ ಎಲ್ಲ ಮುಂದೆ ಇವನ್ನ ಹೇಳಲಾರ್ದೆ ಒಂದು ಕುರ್ಚಿ ಟೇಬಲ್ ಅಲ್ಲಿಂದ ಇಲ್ಲ ಆಗಂಗಿಲ್ಲ. ಕುರ್ಚಿ ಟೇಬಲ್ ಅವನಿಗೆ ನಂಗೆ ಆಯ್ತೇನ ಇಲ್ರಿ ಆ ಕುರ್ಚಿ ಸ್ವಲ್ಪ ಈ ಕಡೆ ಇಡ್ರಿ. ಅವ್ನು ಹೇಳಿದ್ಮೇಲೆ ಕುರ್ಚಿ ಈ ಕಡೆ ಇಡೋದು. ಯಾಕ ಅವನ ಕೈ ಆಗದ ಎಲ್ಲ. ಈ ಫೈಲು ಜಡ ಅದು. ಅಲ್ಲಿ ಹೋಗಬೇಕಾದ್ರೆ ಆ ಫೈಲ್ ಅವನೇ ಫೈಲ್. ಅವ್ನು ಹೇಳಬೇಕು ನಾವು ಮಾಡ್ತೀವಿ. ಏನಾಯ್ತು? ಜಡ ವಸ್ತುಗಳು ಅಳಿಗಾಡಬೇಕಾದ್ರೂ ಪರಮಾತ್ಮ ಬೇಕು. ನಮ್ಮಮ್ಮ ಏನು ಮಾಡ್ತಾರ? ಅವನೇ ನಮ್ಮನ್ನು ಬಸ್ಸು ಕರ್ಕೊಂಡು ಹೋಯ್ತು. ಅಲ್ಲೇ ಬೆಂಗಳೂರು ಕರ್ಕೊಂಡು ಬಸ್ ಹೆಂಗೆ ಕರ್ಕೊಂಡು ಹೋಗ್ತಾರೆ? ಬಸ್ ಹೆಂಗೆ ಕರ್ಕೊಂಡು ಕೇಳಿದ್ರೆ ಬಸ್ಸು ಕರ್ಕೊಂಡು ಹೋಗಿ ಅಂದ್ರೆ ಡ್ರೈವರ್ ಕರ್ಕೊಂಡು ಹೋಗ್ಯಾನ. ಡ್ರೈವರ ಸ್ವತಂತ್ರ. ಬಸ್ ಎಲ್ಲೆಲ್ಲಿ ಬೇಕವ ಅದನ್ನು ಅಳಿಸ್ಕೊಂಡು ಹೋಗ್ತಾನೆ. ಹಾಗೆ ದೇವರು ಸ್ವತಂತ್ರರಾಗಿದ್ದರಿಂದ ಆ ಜಡದಲ್ಲಿಯೂ ಆ ದೇವರ ಗುಣಗಳನ್ನು ಹೇಳುವ ಪದ್ಧತಿ ಅದು. ಪ್ರಧಾನ ಆಗಿದ್ದರಿಂದ ಜಡದಕ್ಕಿಂತಲೂ ಪರಮಾತ್ಮ ಮುಖ್ಯ ಆಗಿದ್ದರಿಂದ ಜಡ ಒಂದು ಅಂದರೆ ಎರಡು ವಸ್ತುಗಳಲ್ಲಿ ಒಂದು ಅಂತ ವ್ಯವಹಾರ ಮಾಡಿ ಕಾರಣ ಮೂರು ಹೇಳಿದ್ರು. ಮೂರು ಯಾವ ಹೇಳಿದ್ರೆ? ಸಾದೃಶ್ಯ, ಪ್ರಧಾನ. ಜೀವರಿಗೆ ಮೂರು. ಜೀವರಿಗೆ ಪರಮಾತ್ಮನಿಗೆ ಅಭೇದ ಹೇಳಲಿಕ್ಕೆ ಮೂರು ಕಾರಣ. ಜಡಕ್ಕೂ ದೇವರಿಗೆ ಹೇಳಲಿಕ್ಕೆ ಎರಡು ಯಾವ? ಪ್ರಾಧಾನ್ಯ, ಸ್ವಾತಂತ್ರ್ಯ. ಅದೇ ಹೇಳಿದ್ರೆ ದ್ವಯಮೇ ಮತ್ತು ಭವೇ ಸಾದೃಶ್ಯ ಮತ್ಯಲ್ಪಂ ತೃತೀಯಂ ಪರಮಾತ್ಮನ. ಸಾದೃಶ್ಯನೂ ಅದ ಪರಮಾತ್ಮಗ ಮತ್ತು ಜಡಗಳಿಗೆ ಸಾದೃಶ್ಯದ. ತೃತೀಯಂ ಅತ್ಯಲ್ಪಂ ಭವೇ ಆದರೆ ಅದ ಸ್ವಲ್ಪದ ಅಸ್ತಿತ್ವ ಅಂತದಲ್ಲ. ಅಸ್ತಿತ್ವ ಎಕ್ಸಿಸ್ಟೆನ್ಸ್. ದೇವರಿಗೂ ಎಕ್ಸಿಸ್ಟೆನ್ಸ್ ಅದ. ಅತ್ಯಲ್ಪ ಉಳ್ಕಿದ್ರೊಳಗೇನಿಲ್ಲ. ಇರುವಿಕೆ ಅಂತದಲ್ಲ. ಬಂಜಿ ಮಗ್ ಅದು ಇಲ್ಲ. ಬಂಜಿ ಮಗನಿಗೆ ದೇವರಿಗೆ ಸಾದೃಶ್ಯ ಅಸ್ತಿತ್ವವೇ ಇಲ್ಲ. ಅದೇ ಪ್ರಕೃತಿಗೆ ಪರಮಾತ್ಮ ಸಾದೃಶ್ಯ ಆದ ಹೇಳ್ರಿ. ಇರುವಿಕೆ ಅಂತದಲ್ಲ ಸಾದೃಶ್ಯ. ನಮಗ ಮತ್ತು ದೇವ್ರ ಸಾದೃಶ್ಯ ಅಸ್ತಿತ್ವನೂ ಅದ. ನಮ್ಮ ಆನಂದ ಜ್ಞಾನಾದಿಗಳೂ ಅದಕ್ಕೆ ಅತ್ಯಲ್ಪಂ ಸಾದೃಶ್ಯ. ಜಡಕ್ಕೇನದ ಅಂತೂ ಮೂರೂ ಇದ್ದಂಗೆ ಆಯ್ತು. ಆದರೆ ಸಾದೃಶ್ಯ ಬಾಬತ್ನೊಳಗೆ ಅತ್ಯಲ್ಪ. ಭವೇ ಸಾದೃಶ್ಯಂ ಅತ್ಯಲ್ಪಂ ತೃತೀಯಂ ಪರಮಾತ್ಮನ. ತೃತೀಯಂ ಸಾದೃಶ್ಯಂ ಅತಿ ಅಲ್ಪಮೇ. ಈಶರೂಪ ಕ್ರಿಯಾಣಾಂಚ ಗುಣಾನಾಮಪಿ ಸರ್ವಶಃ. ಅಂದರೆ ಈಶರೂಪ ಕ್ರಿಯಾಣಾಂಚ ಗುಣಾನಾಮಪಿ ಸರ್ವಶಃ ತಥೈವ ಅವಯವಾನಾಂ ತತ್ಸ್ವರೂಪೈಕ್ಯಂ ತು ಮುಖ್ಯತಃ. ಹಾಗಾದ್ರೆ ಏನಾಯ್ತು? ಈಗ ಐಕ್ಯದೊಳಗೆ ಎರಡು ಭಾಗ ಮಾಡಿ. ಮುಖ್ಯ ಐಕ್ಯ, ಅಮುಖ್ಯ ಐಕ್ಯ. ಮುಖ್ಯ ಅಂದರೆ ಐಕ್ಯದೊಳಗೆ ಎರಡು ಭಾಗ. ಒಂದು ಸ್ವರೂಪ ಐಕ್ಯ, ಒಂದು ಅಮುಖ್ಯ ಐಕ್ಯ, ಮುಖ್ಯ ಐಕ್ಯ ಅಂದರೆ ಏನು ಗೊತ್ತಂದ್ರೆ ದೇವರಿಗೆ ದೇವರ ಸ್ವರೂಪ, ಅಥವಾ ದೇವರ ದೇಹಕ್ಕೂ ದೇವರಿಗೆ ಏನು ಒಂದೇ. ದೇವರ ಕ್ರಿಯೆ ಅದಲ್ಲ ದೇವರಿಗೆ ಅಭೇದ. ದೇವರ ಗುಣಕ್ಕೂ ದೇವರಿಗೂ, ದೇವರ ರೂಪಕ್ಕೂ ದೇವರ ಅಂಗಾಂಗಗಳಿಗೂ
ಕಣ್ಣ, ಕಾರ, ಕಿವಿ, ಮೂಗು ಎಲ್ಲವೂ ದೇವರು. ಅದಕ್ಕೆ ದೇವರು ಕಣ್ಣಿಂದ ನಡೆಯುವು, ಕಿವಿಯಿಂದಲೂ ಕೂಡ ಕೇಳುವ, ಕಲ್ಲಿನ ಕೈ ಕೆಲಸ ಕಾಲು ಮಾಡು, ಕಾಲು ಕೆಲಸ ಕೈ ಮಾಡು, ಕಣ್ಣು ಎಲ್ಲ ಮಾಡೋದು. ಆದ್ದರಿಂದ ಅಲ್ಲಿ ಯಾವ ಭೇದವೂ ಇಲ್ಲ. ತಥೈವ ಅವಯವಾನ ತತ್ ಸ್ವರೂಪ ಐಕ್ಯಂತೂ ಮುಖ್ಯತಃ. ಅಂತೂ ಐಕ್ಯ ಒಳಗೆ ಸಾದೃಶ್ಯ ನಿಮಿತ್ತಕ ಐಕ್ಯ, ಪ್ರಾಧಾನ್ಯ ನಿಮಿತ್ತಕ ಐಕ್ಯ, ಸ್ವತಂತ್ರ ನಿಮಿತ್ತಕ ಐಕ್ಯ, ಸ್ವರೂಪ ನಿಮಿತ್ತಕ ಐಕ್ಯ. ಈ ಎಲ್ಲದರಿಗೂ ಸ್ವರೂಪ ಐಕ್ಯ ಮುಖ್ಯ ಐಕ್ಯ. ಸ್ವರೂಪ ಐಕ್ಯನೋ ಜೀವನ ಸ್ವರೂಪ ಮತ್ತು ಪರಸ್ವರೂಪ ಐಕ್ಯ ಐಕ್ಯ ಮೂರವರು ಸಾದೃಶ್ಯ ಇರೋದ್ರಿಂದ ಐಕ್ಯ ಅಂತ ಹೇಳಿ. ಸ್ವರೂಪ ಐಕ್ಯನೇ ಮುಖ್ಯ. ರಾಮ ಕೃಷ್ಣ ಇಬ್ಬರು ಒಂದೇ. ಇಬ್ಬರು ಒಂದೇ ಅಂದ್ರೆ ಏನು ಗೊತ್ತಂದ್ರೆ ಅದು ಸಾದೃಶ್ಯ ಅಥವಾ ಪ್ರಾಧಾನ್ಯ ಸ್ವತಂತ್ರ ಇತ್ಯಾದಿಗಳು ಇಷ್ಟೇ ಅಲ್ಲ, ಏನದಲ್ಲೇ ಸ್ವರೂಪ ಐಕ್ಯ. ಆದ್ದರಿಂದ ಈ ಸ್ವರೂಪ ಐಕ್ಯವನ್ನು ಹೇಳ್ತಾ ದೇವರ ಗುಣಗಳಿಗೂ ದೇವರ ಅಂಗಾಂಗಗಳಿಗೂ ಯಾವ ಥರದ ಭೇದವಿಲ್ಲ, ಅದೇ ಐಕ್ಯವೇ ಇರುತ್ತದೆ ಅಂತ ಹೇಳಿ ಪ್ರಮಾಣ ಏನು? ಪ್ರಮಾಣ ಬೇಕಲ್ಲಪ್ಪ, ನೀವು ಬರೀ ಹೇಳ್ಕೊಂಡು ಹೊಂಡ್ರೆ. ಅದಕ್ಕೆ ಕಾಠಕೋಪನಿಷತ್ತಿನಲ್ಲಿ ಒಂದು ವೇದ ಮಂತ್ರವಿದೆ. ಯಾವುದು? ಯಥೋದಕಂ ದುರ್ಗೆ ವೃಷ್ಟಂ ಪರ್ವತೇಷು ವಿಧಾವತಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವಾನು ವಿಧಾವತಿ ಇತಿ ಶ್ರುತೇಃ ನೋಭಯಂಚ ಭೇದಾಭೇದಾಖ್ಯಮಿಷ್ಯತೆ ಏಕಮೇವಾದ್ವಿತೀಯಂ ತತ್ ನೇಹನಾನಾಸ್ತಿ ಕಿಂಚನ ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಯ ಇಹ ನಾನೇವ ಪಶ್ಯತಿ ಇತಿ ಶ್ರುತಾ ವಿವೇತ್ಯಸ್ಮಾತ್ ಭೇದಾಭೇದ ನಿರಾಕೃತಿಃ ಯೋ ಭಯೇ ಚ ಸಾದೃಶ್ಯ ಇತಿ ವಾಕ್ಶಬ್ದ ನಿರ್ಣಯೇ. ಹಾಗೆ ಏನು ಹೇಳಿದ್ರೆ, ದೇವರ ದೇಹಕ್ಕೂ ದೇವರಿಗೆ, ದೇವರ ಗುಣಗಳಿಗೂ ದೇವರಿಗೂ, ಅಂಗಾಂಗಗಳಿಗೂ ದೇವರಿಗೂ ಯಾವನು ಭೇದವನ್ನು ಹೇಳ್ತಾನೆಯೋ ನೋಡಿ ಮಜಾ, ಅವನು ದುರ್ಗತಿ ಆಗ್ತದ, ಕೆಳಗೆ ಹೋಗ್ತಾನೆ. ಎಕ್ಸಾಂಪಲ್ ಕೊಡ್ತಾರೆ. ದೊಡ್ಡ ಗುಡ್ಡದ ದುರ್ಗ ಇದು ಕಟ್ಟಾರೆ, ಫೋರ್ಟ್ ದುರ್ಗದ ಮೇಲೆ ಕಟ್ಟಿರ್ತಾರೆ ರಾಯಗಢ. ಅಲ್ಲಿ ಮಳೆ ಆಗ್ತದೆ, ಹೋದ ಮಳೆ ಆಗ್ತದೆ. ಆ ಮಳೆ ನೀರು ಸರ್ವ ಕೆಳಗೆ ಹೋಗ್ತೇವೆ ಒಮ್ಮೆ. ದುರ್ಗದ ಮೇಲೆ, ಬೆಟ್ಟದ ಮೇಲೆ ಮಳೆ ಆದರೆ ಯಾವ ರೀತಿಯಾಗಿ ಆ ನೀರು ಕೆಳಗೆ ಸರ್ವ ಹೋಗ್ತದೆ, ಕೆಳಗೆ ಹೋಗ್ತದೋ ಹಾಗೆ ದೇವರ ಗುಣಗಳಿಗೂ ದೇವರ ಅಂಗಾಂಗಗಳಿಗೂ ದೇವರ ಸ್ವರೂಪಕ್ಕೂ ಯಾವನು ಭೇದವನ್ನು ಹೇಳ್ತಾನ ಹಿಂಗೆ ಕೆಳಗೆ ಹೋಗ್ತಾನೆ. ನೋಡಿ ಮಜಾದ. ನಮ್ಮ ಮಾಧ್ವರಿಗೆ ಭೇದೋಪಾಸನೂ ಹೇಳ್ಯಾರ, ಅಭೇದೋಪಾಸನೂ ಹೇಳ್ಯಾರ. ಎಲ್ಲೇ ಯಾವ್ದು ಗೊತ್ತಾಗಬೇಕು, ಒಗ್ಗರಣೆ ಎಲ್ಲಿ ಹಾಕಬೇಕು, ಒಗ್ಗರಣೆ ಪಾಯಸ ಹಾಕು. ಹಂಗ ಭೇದವನ್ನು ಎಲ್ಲಿ ಹೇಳಬೇಕು? ಜೀವಾತ್ಮ ಪರಮಾತ್ಮನಿಗೆ ಜೀವಕ್ಕೆ ಹೇಳಬೇಕು. ಆದರೆ ಆ ಭೇದವನ್ನು ದೇವರಲ್ಲಿ ಹೇಳಬಾರದು. ದೇವರ ರೂಪಗಳಲ್ಲಿ, ಗುಣಗಳಿಗೆ, ದೇವರ ಗುಣಕ್ಕೂ ದೇವರಿಗೂ, ದೇವರ ಕ್ರಿಯಾಕ್ಕೂ ದೇವರಿಗೂ, ದೇವರ ಅಂಗಕ್ಕೂ ದೇವರಿಗೂ ನೀವು ಯಾವ ಭೇದವನ್ನು ಹೇಳ ಅಂತ ವೇದ ಹೇಳ್ತದೆ. ಈಗ ನಾನೇವ ಪಶ್ಯತಿ. ನೋಡ್ರಿ, ನಾನೇ ಅಂದ್ರೆ ಏನು? ನಾನಾ ಭೇದ ಯಾವ ನೋಡ್ತಾನೋ. ಯಥೋದಕಂ ದುರ್ಗೆ ವೃಷ್ಟಂ ಅಂದ್ರೆ ಪರ್ವತದ ಮೇಲೆ, ದುರ್ಗದಲ್ಲಿ ಅಂದ್ರೆ ಕೋಟದಲ್ಲಿ ಆಗಿರ್ತಕ್ಕಂಥ ಮಳೆ. ಪರ್ವತೇಶು ವಿಧಾವತಿ, ಕೆಳಗದೆ ಹೆಂಗ ಹೋಗ್ತದೋ
ಏವಂ ಧರ್ಮಾನ್ ಪೃಥಕ್ ಪಶ್ಯನ್. ಏವಂ ಅಂದ್ರೆ ಹಿಂಗೆ, ಧರ್ಮಾನ್ ಅಂದ್ರೆ ದೇವರ ಗುಣಗಳಿಗೂ ದೇವರಿಗೂ, ಪೃಥಕ್ ಅಂದ್ರೆ ಬೇರೆ ಅಂತ ಯಾವ ನೋಡ್ತಾನೋ ತಾನೇವ ತಾನೇವ ಅನುವಿಧಾವತಿ, ಅದರಂಗೆ ಇವನು ಹೋಗ್ತಾನ. ನೋಡಿ ಏವಂತ ಹಿಂಗೆ ನೋಡಿದ ತಕ್ಷಣ ಹೋಗ್ತಾನಂತವ. ಹಿಂಗೆ ನೋಡಿದ ಮೇಲೆ ಪಾಪ ಮುಂದೆ ಬರ್ತಾರಲ್ಲ, ತಕ್ಷಣ ಪಾಪ ಬಂದು ಅವ್ನು ಕೆಳಗೆ ಹೋಗ್ತಾನೆ. ಏವ ಶಬ್ದ ಭಾಳ ಬೇಗನೆ ಅವ ನರಕಕ್ಕೆ ಹೋಗ್ತಾನೆ. ಆದರೆ ಹಿಂಗ್ಯಾಕೆ ಹೇಳಬಾರ್ದು? ದೇವರ ಗುಣಗಳಿಗೂ ದೇವರಿಗೂ ಭೇದ ಎರಡೂ ಅದು. ಅಭೇದವನ್ನೇ ಹೇಳಬೇಡ್ರಿ, ಭೇದವನ್ನು ಹೇಳ್ರಿ, ಅಭೇದವನ್ನು ಹೇಳ್ರಿ, ತಪ್ಪೇನದು? ಅಂಗಾಂಗಗಳವ ಕೇಳಿದ ಇಲ್ಲ. ಶ್ರುತೆ ನ ಉಭಯಂಚ ಭೇದಾಖ್ಯಂ, ಭೇದ ಎಂಬ ಉಭಯವನ್ನು ನ ಶ್ರುತಿ ಹೇಳಂಗಿಲ್ಲ. ಯಾಕ? ಏಕಮೇವ ಅದ್ವಿತೀಯಂ ತತ್. ನೋಡ್ರಿ ಯಾವ ಶ್ರುತಿ ಹೇಳ್ತು? ಏಕಮೇವ ಅದ್ವಿತೀಯಂ ಬ್ರಹ್ಮ. ಅದ್ವಿತೀಯ ಅಂದ್ರೆ ಅದಕ್ಕೆ ಸದೃಶವಾಗದೇ ಇದ್ದಂಥ ಇನ್ನೊಂದು ವಸ್ತು ಇಲ್ಲ, ಅದು ಏಕಮೇವ, ಒಂದೇ ಅದ. ಯೋಗಾರ ಹಾಕ್ಯಾರ, ಭೇದವಿಲ್ಲ. ಭೇದ ಹೇಳ ನಾವು ಹೇಳ್ತೀವಿ, ನಮ್ಮ ಅಂಗಕ್ಕೂ ನಮಗೂ ಭೇದ. ಶರೀರತ್ವೇನ ಅಭೇದ, ಅಂಗತ್ವೇನ ಭೇದ. ಹಾಗೆ ದೇವರಿಗೆ ಭೇದವನ್ನು ಹೇಳಬಾರದು. ಕಿಂತ ಏನು ಹೇಳಬೇಕು? ಅಭೇದವನ್ನೇ ಹೇಳಬೇಕು. ಯಾವ ಶ್ರುತಿ ಹೇಳ್ತದೆ? ಏಕಮೇವ ಅದ್ವಿತೀಯ. ನೇಹ ನಾನಾಸ್ತಿ ಕಿಂಚನ. ನೋಡ್ರಿ, ಇಹ ಅಂದ್ರೆ ಈ ಪರಮಾತ್ಮನ ರೂಪಗಳಲ್ಲಿ ಅವತಾರಗಳಲ್ಲಿ ಕಿಂಚನ ಯಾವ ತರಹದ ಭೇದವೂ ಇಲ್ಲ. ಏನು? ಯಾವ ಗುಣಗಳಿಗೂ ಭಿನ್ನವಿಲ್ಲ ಅಂತ ಸಲುವಾಗಿಯೇ ಇವನ್ ನಯನಾಸ್ತಿ ಕಿಂಚನ. ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ. ಮೃತ್ಯೋ ಅಂದ್ರೇನು? ಮರಣ ಆದ ನಂತರ ನರಕಕ್ಕೆ ಹೋಗ್ತಾನಂತ. ಈಗ ನಾನೇವ ಪಶ್ಯತಿ. ನೋಡ್ರಿ, ಇದು ನಾನಾ ಇವ ಅಂದೇ ಗೊತ್ತದಲ್ರಿ. ಇದು ಇವ ಮತ್ತು ಏವ ಅದೇ. ಇವ ನಾನೇವ ಪಶ್ಯತಿ ಏಕಮೇವ ಅನ್ನೋದ್ರಿಂದ ನಾನಾ ಇವ ಅಂದ್ರೆ ಗೊತ್ತದಂದ್ರೆ ಭೇದವನ್ನೂ ನೋಡಬಾರದು, ಅಭೇದವನ್ನೇ ನೋಡಬೇಕು. ಯಾರಿಗೆ? ದೇವರಿಗೆ ಮತ್ತು ಇಲ್ಲಿ ನಾನೇವ ಪಶ್ಯತಿ ಇತಿ ಶ್ರುತೋ ಇವ ಇತಿ ಅಸ್ಮಾತ್ ಭೇದ ನಿರಾಕೃತ. ಕೆಲವರು ಅಂತಾರೆ ನಾನಾ ಇವ ಅಂದಾರ, ದೇವರಲ್ಲಿ ನಾವು ಭೇದವನ್ನು ನೋಡೋದು ಬೇಡ, ಭೇದ ಎರಡೂ ನೋಡೋಣ ಅಂತ ಅದು ನಿರಾಕರಣೆ ಇವ ಅಂತ ಇಟ್ಟ. ಅಂತಂದ್ರೇನು? ಭೇದವೂ ಅಲ್ಲ, ಭೇದವೂ ಅಲ್ಲ, ಕಿಂತು ಅಭೇದವನ್ನೇ ನೋಡಬೇಕು. ಅದನ್ನು ಹೇಳೋದಂದ್ರೆ ಏಕಮೇವ ಅದ್ವಿತೀಯ ಬ್ರಹ್ಮ. ಅದು ಏವ ಹೇಳ್ತಾರೆ. ಇವ ಉಭಯೇಚ ಸಾದೃಶ್ಯೇ. ಇವ ಎಂಬ ಶಬ್ದೊಳಗೆ ಇವ ಎಂಬ ಶಬ್ದ ಉಭಯ ಅಂತ ಅರ್ಥವೂ ಅದ, ಸಾದೃಶ್ಯ ಅಂತೂ ಅರ್ಥ. ಹಂಗೆ ನೀವು ಎಲ್ಲಾದರೂ ಇವ ಎಂಬ ಶಬ್ದವನ್ನು ಉಭಯ, ದೇವರು ಭಿನ್ನೂ ಇದ್ದಾನ ಅಭಿನ್ನೂ ಇದ್ದಾನ ಅಂತ ಇವ ಶಬ್ದಕ್ಕೆ ನೀವೇನು ಮಾಡ್ರಿ? ಎರಡೂ ಅರ್ಥ ಮಾಡಬೇಡ್ರಿ. ಇವ ಭೇದ ಶಬ್ದ ನಿರ್ಣಯ. ಕಿಂತೂ ದೇವರು ಇಲ್ಲಿ ಭೇದ ಹಂಗೆ ತೋರಿರಿ. ಭೇದ ನಾನಾ ಇವ ಅದೇನು? ದೇವರಿಗೆ ಭೇದ ಎರಡೂ ಇಲ್ಲ, ಕಿಂತು ಏನದ? ಅಭೇದವೇ ಅದ. ಉಭಯೇಚ ಭೇದ ರೂಪ ಅಂತ ಹೇಳ್ಯಾರ. ಆದ್ದರಿಂದ ಕೊನೆ ನಿರ್ಣಯ ಏನಾಯಿತು? ಏಕಮೇವ ಅದ್ವಿತೀಯ ಬ್ರಹ್ಮ ಶಬ್ದಕ್ಕೆ ಅರ್ಥ ಏನಾಯ್ತರಪ್ಪ? ದೇವರಿಗೂ ದೇವರ ಸ್ವರೂಪಕ್ಕೂ ಗುಣಗಳಿಗೂ ಅಂಗಾಂಗಗಳಿಗೂ ಅಭೇದವೇ ಅದ. ಏವಕ ನಾನಾ ಇವ ಪಶ್ಯತಿ ಅಂದ್ರೆ
ದೇವರಿಗೂ ಅಂಗಾಂಗಗಳಿಗೂ ಭೇದೋ ಅದ ಅಭೇದೋ ಅಂತ ಎರಡು ಇವ ಶಬ್ದಕ್ಕೆ ಎರಡು ಅರ್ಥ ಆಗ್ತದೆ. ಅವು ಎರಡೂ ಇಲ್ಲ, ಕಿಂತು ಅಭೇದವೇ ಅದ ಅಂತಿಲ್ಲಿ. ಇಹ ನಾನೇವ ಪಶ್ಯತಿ ಎಂಬ ಇವ ಏಕಮೇವ ಅದ್ವಿತೀಯ ಎಂಬಲ್ಲಿ ಏವಕಾದ ಭಗವಂತನಿಗೆ, ಅವನ ಗುಣಗಳಿಗೆ, ಅವನ ಸ್ವರೂಪಕ್ಕೆ ಅಭೇದವನ್ನೇ ಹೇಳುತ್ತೆ. ನೋಡ್ರಿ, ಮಾಧ್ವರಾಗಿ ಈ ಅದ್ವೈತವನ್ನು ಹೇಳ್ಕೊತೀವಿ ನಾವು. ಅನೇಕ ಸಲ ಹೇಳ್ತಿರ್ತಾರೆ. ಮಾಧ್ವರು ಕೂಡ ಅವರು ಅಭೇದವಾದಿಗಳೇ, ದೇವರ ವಿಷಯ. ಇದು ಶುದ್ಧ ಭೇದ, ಸುಮ್ಮನೆ ವ್ಯಾವಹಾರಿಕ ಭೇದ ಹೀಗೇನಿಲ್ಲೇ ಇಲ್ಲ. ಶುದ್ಧ ಅಭೇದ. ಮತ್ತು ಭೇದಾಭೇದನೂ ಇಲ್ಲ, ಅಭೇದವೇ. ಇಷ್ಟು ಆಗ್ರಹದ ನಮಗೂ ಅದ್ವೈತದಲ್ಲಿ ಆಗ್ರಹದ ನಮಗೆ. ಯಾವ ಅದ್ವೈತ? ಬ್ರಹ್ಮಾದ್ವೈತ, ಜೀವಾದ್ವೈತ ಅಲ್ಲ. ಜೀವಬ್ರಹ್ಮರಿಗೂ ಪರಮಾತ್ಮನಿಗೂ ಅತ್ಯಂತ ಭೇದ ಉಂಟು, ಅದಕ್ಕೆ ಸಾಧಾರಣ ಹೇಳ್ತಾರೆ. ಆದರೆ ದೇವರಿಗೆ ಮತ್ತು ನಮಗೆ ಅತ್ಯಂತ ಭೇದ ಉಂಟು. ದೇವರಿಗೆ ಮತ್ತು ರಾಮ ಕೃಷ್ಣ ಇವರಿಬ್ಬರು ಭಿನ್ನ ಅಭಿನ್ನ. ಕೃಷ್ಣನಿಗೂ ಮತ್ತು ಕೃಷ್ಣನ ಕೈಗೂ, ಅವನ ಕಣ್ಣಿಗೂ, ಅವನ ಸ್ವರೂಪಕ್ಕೂ, ಅವನ ಗುಣಕ್ಕೂ, ಅವನ ವರ್ಣಕ್ಕೂ ಎಲ್ಲವೂ ಅಭೇದ. ಹಿಂಗೆ ಮಾಡಾಚಾರ ಯಾವ ಭೇದ ಕಾಣಿಸ್ತಾ ಭೇದ ಅಂತ ಹೇಳ್ರಿ. ಅಭೇದ ಎರಡೂ ಒಪ್ಕೋರಲ್ಲ, ತಪ್ಪೇನದ. ಇವ ನಾನೇವ ಅಂದಾರ, ಇವ ಅಂದ್ರೆ ಎರಡಿಲ್ಲಪ್ಪ. ಅಲ್ಲಿ ಎರಡೂ ಒಪ್ಕೊಳಕ್ಕೆ ಬರಂಗಿಲ್ಲ, ಒಂದೇ ಒಪ್ಕೋಬೇಕಪ್ಪ. ಆದ್ದರಿಂದ ನಿರ್ಣಯ ಏನಾಯಿತು? ಭಗವಂತನಿಗೆ ಅತಃ, ಆದ್ದರಿಂದ ಜೀವಾತ್ಮ ಪರಮಾತ್ಮನಿಗೆ ಜಡಕ್ಕೆ ಅತ್ಯಂತ ಭೇದ ಉಂಟು. ವ್ಯಾವಹಾರಿಕ ಭೇದ ಇಲ್ಲ, ಪಾರಮಾರ್ಥಿಕ ಭೇದವೇ ಉಂಟು. ಮೋಕ್ಷದಲ್ಲಿಯೂ ಭೇದ ಉಂಟು ಇತ್ಯಾದಿ ಪ್ರಮೇಯಗಳನ್ನು ತಿಳಿಸ್ತಾ ಈ ಪೃಥಗಧಿಕರಣವನ್ನು ಮುಗಿಸ್ತಾರೆ. ಓಂ ಪೃಥಗುಪದೇಶಾತ್ ಓಂ. ನೋಡಿ, ಪೃಥಗಧಿಕರಣ ಮುಗಿತೀವಿ. ಎರಡನೇ ಅಧ್ಯಾಯ ಮುಗಿದಿಗೆ ಬಂದಂಗೆ ಆಗ್ಯದ ಏನ್ರಿ. ಇನ್ನು ಯಾವುದನ್ನ ಅಂಶಾಧಿಕರಣ ಅಂದ್ರೆ ಏನಪ್ಪ? ಓಂ ಅಂಶೋ ನಾನಾ ವ್ಯಪದೇಶ. ದೇವರು, ನಾವೆಲ್ಲ ದೇವರ ಅಂಶ ಏನಪ್ಪ? ನಾವೆಲ್ಲ ದೇವರ ಅಂಶ. ಅದೇ ಓಕೆ, ಅನುವ್ಯಾಖ್ಯಾನ ಇಲ್ಲ ಅದಕ್ಕೆ ಅನುವ್ಯಾಖ್ಯಾನ ಬರೋದಿಲ್ಲ. ಯಾವುದು ಅಧಿಕರಣ? ಉಪದೇಶಾತ್ ಕರ್ತಾಶ ಇವೆಲ್ಲ ಅವ ಸಾಕಷ್ಟವ. ಅವು ಭಾಷೆಯೊಳಗೆ ಹೇಳಿವೆಲ್ಲ, ಸೂತ್ರಾತ್ ಹೇಳಿವೆಲ್ಲ. ಯಾವುದು ಅಧಿಕರಣ? ನಿತ್ಯಪರ, ನಿತ್ಯ ಜೀವ ಇತ್ಯಾದಿ, ಆತ್ಮ ನಿತ್ಯ ಎನ್ನುವುದು. ನಿತ್ಯ ಪರ ನಿತ್ಯ ಜೀವ, ಆತ್ಮ ನಿತ್ಯ, ಸುಖ ದುಃಖೇ ಚ ನಿತ್ಯ. ಏನು? ಜೀವನ ಸ್ವರೂಪವೂ ನಿತ್ಯ, ಜೀವನ ದೇಹನೂ ನಿತ್ಯ. ಪುಸ್ತಾಧಿಕರಣ ಅಂದ್ರೆ ಈಗ ಮೋಕ್ಷ ಒಳಗೆ ನಮಗೆಲ್ಲ ಆನಂದಾದಿಗಳು ಬರ್ತಾವಲ್ಲ, ಜ್ಞಾನ ಆನಂದಾದಿ. ಇಲ್ಲದೇ ಇದ್ದದ್ದು ಬರ್ತಾವೆ, ಇದ್ದದ್ದು ಬರ್ತಾವ. ಆನಂದ ಜ್ಞಾನ ಇದು ಅನುಭವ ಏನಾಗ್ತವೆ ಮೋಕ್ಷ ಒಳಗೆ. ಇಲ್ಲದೇ ಇದ್ದ ಆನಂದಾದಿಗಳು ಬರ್ತಾವೆ, ಇದ್ದದ್ದು ಬರ್ತಾವೆ. ಇದ್ದದ್ದು ಬಂದ್ರೆ ಈಗ ಯಾಕೆ ಬರಂಗಿಲ್ಲ? ಇದ್ದದಂದ್ರೆ ಜೀವನ ಒಳಗೆ ಇರಬೇಕು. ನಾವು ಯಾವಾಗಲೂ ಇದ್ದದ್ದೇ ಅವು ನಮ್ಮ ಸ್ವರೂಪ ಒಳಗೆ, ಯಾವಾಗಲೂ ಅವು ಯಾವಾಗಲೂ ನಮ್ಮಲ್ಲಿ ಅವು. ಸಂಸಾರದಾಗ ಅದು ನಾವು ಅನುಭವಕ್ಕಾಗಂಗಿಲ್ಲ. ಲಿಂಗದೇಹಾದಿಗಳು ಇರೋದರಿಂದ ಅಭಿವ್ಯಕ್ತ, ಅಲ್ಲಿ ಅಭಿವ್ಯಕ್ತ ಪೂಸ್ತ. ಹೆಂಗಂದ್ರೆ ಚಿಕ್ಕ ಬಾಲಕನಲ್ಲಿ ಗಂಡು ಹುಡುಗನೊಳಗೆ ಪುರುಷತ್ವದನೋ ಇಲ್ಲ, ಅದು ಅಲ್ಲಿ ಅಭಿವ್ಯಕ್ತ ಆಗಲ್ಲ. ತರುಣದಲ್ಲಿ ಅಭಿವ್ಯಕ್ತ. ಪೂಸ್ತ್ವ, ಸ್ತ್ರೀತ್ವ ಚಿಕ್ಕ ವಯಸ್ಸಿನೊಳಗಿದ್ದರೂ ಕೂಡ ಯಾವ ರೀತಿಯಾಗಿರೋದು ಮುಂದೆ ಅಭಿವ್ಯಕ್ತ ಆಗ್ತದೋ ಹಾಗೆ ಪೂಸ್ತ್ವಾದೇವತೆ ಅದು ಬಂದು ಸ್ತ್ರೀ ತಗೋಬೇಕು. ಹಂಗೆ ಮೋಕ್ಷ ಒಳಗೆ
ಮೊದಲೇ ಇರತಕ್ಕಂಥ ನಮ್ಮ ಸ್ವರೂಪದ ಸುಖವೇ ಅದೇನಾಗ್ತದ ಬೀಜದಲ್ಲಿ ದೊಡ್ಡ ಮರವಾಗುವ ಸಾಮರ್ಥ್ಯದ ಮೊದಲೇ ಯಾಕಾಗಿಲ್ಲ ಅಂದ್ರೆ ಮುಂದಾಗ್ತದೆ. ಹಂಗೆ ಜೀವಾತ್ಮನಿಗೂ ಸಚ್ಚಿತ್ ಆನಂದ ರೂಪ ಅವಾಗ ಅದನ್ನೇ ಅದ, ಅದು ಇದ್ದದ್ದೇ ಅಭಿವ್ಯಕ್ತಿ. ಅದು ಇಲ್ಲಿ ಹೇಳ ನಾವು ಭಾಷೆಯೊಳಗೆ ಬಂದ ನಿತ್ಯೋ ಬ್ರಹ್ಮದೇವೋ ನೇಮ ಆವರಣ ಹೇಳಿದ ಆವರಣ ಇದೆ. ಮತ್ತು ಯಾವಾಗಲೂ ನಾವು ಸತ್ಯ ಅಂದ್ರೆ ಯಾವಾಗ ಅಂದ್ರೆ ಆವರಣ ಆವರಣ ಇದ್ದಾಗ ಲೈಟ್ ಒಳಗೆ ಪ್ರಕಾಶ ಅದ, ಯಾರೋ ಡಂಬಲ್ ಹಚ್ಚಾರ ಕರ್ತ ಶಾಸ್ತ್ರಾರ್ಥವತ್ವ ಇದೆಲ್ಲ ಸಾಕಷ್ಟು ದೊಡ್ಡ ವಿಷಯಗಳೆಲ್ಲ ಆಗ್ಯಾವ, ಹೇಳಂಗಿಲ್ಲ. ಅದು ಸೂತ್ರ. ಹಾಗಾದ್ರೆ ಈ ಜೀವನಿಗೆ ಕರ್ತೃತ್ವ ಅದನ್ನು ದೊಡ್ಡ ವಿಷಯ. ಜೀವ ಕರ್ತೃತ್ವ, ಜೀವನಿಗೆ ಕರ್ತೃತ್ವ ವಿಷಯ ಅದಲ್ಲ. ಕರ್ತೃತ್ವ ಜೀವ ಕರ್ತೃತ್ವ ಹೆಂಗದು? ಎಲ್ಲ ದೇವರೇ ಮಾಡಿಸ್ತಾನಂತೀರಿ. ಮತ್ತು ನಮ್ಮ ಕೆಟ್ಟ ಒಳ್ಳೆಯದಲ್ಲ ಅವನೇ ಮಾಡಿಸ್ತಾನ, ದೇವರ ಮೇಲೆ ಬಂತಲ್ಲ. ಇಲ್ಲ, ಕರ್ತ ಶಾಸ್ತ್ರಾರ್ಥವತ್ವ ಜೀವನ ಕರ್ತೃತ್ವ ಅದ. ಯಾಕಂದ್ರೆ ಜೀವನ ಕರ್ತೃತ್ವ ಇಲ್ಲದೇ ಇದ್ರೆ ಈ ವಿಧಿ ನಿಷೇಧಗಳು ಯಾರಿಗೆ? ಸಂಧ್ಯಾಮ ಕೊಡು, ಸಂಧ್ಯಾವಂದನ ಮಾಡು, ಉಳ್ಳಾಗಡ್ಡಿ ತಿನ್ನಬೇಡ, ಸ್ವರಾಪಾನ ಮಾಡಬೇಡ ಅಂತ ನಿಷೇಧ. ಸಂಧ್ಯಾನ ಮಾಡೋದು ವಿಧಿ. ಈ ವಿಧಿ ನಿಷೇಧಗಳು ಯಾರಿಗಪ್ಪ? ಗಾಡಿಗೋ ನಮಗೂ. ಗಾಡಿಗಂತಲೂ ಚೈತನ್ಯ ಇಲ್ಲ. ನಮ್ಗೆ ಯಾಕೆ ಮಾಡ್ಬೇಕ್ರಿ? ನಾವು ದೇವ್ರು ಹೆಂಗೆ ಮಾಡ್ತಾನ ಮಾಡ್ತೀವೋ. ಈ ವೇದ ಓದಿ ಯಾಕೆ ತಿಳ್ಕೋಬೇಕು? ದೇವರ ಹೆಂಗೆ ನಮಗೆ ನಡೆಸ್ತಾನ? ನಮ್ಮ ಕರ್ತೃತ್ವ ಇಲ್ಲ ಅಂದಮೇಲೆ ಈ ಒಂದು ಬಸ್ ಅದ, ಡ್ರೈವರ್ ತೊಗೊಂಡೋದ್ರೆ ಹೋಗ್ತದೆ, ಅದೇ ನಿಂತಿರ್ತದೆ. ಅದೇ ಅಂದ್ರೆ ಹಾಗಾದ್ರೆ ಈ ಬಸ್ಸಿಗೆ ಹೋಗಿ ಬಾಯಿನ ಬಸ್ಸು ಅಂತ ಯಾಕೆ ಅನ್ನೋಂಗಿಲ್ಲ. ಡ್ರೈವರ್ಗೆ ನಡಿ ಬಾಯಿನ ಊರಿಗೆ ಅಂತ ಅವಾಗ ಡ್ರೈವರ್ಗೆ ಆಜ್ಞೆ ಮಾಡ್ತೀವಿ, ನಡೀನ ಊರಿಗೆ. ಬಸ್ಗೆ ಆಜ್ಞೆ ಮಾಡ್ತೀವೇನು? ಯಾಕೆ ಮಾಡೋಂಗಿಲ್ಲ? ಜಡ ಇಲ್ಲದೆ ಆ ಇವನಿಗೆ ಹೋಗುವ ಕರ್ತೃತ್ವದ ಜಡಕ್ಕೆ ಇಲ್ಲ. ಅದಕ್ಕೆ ವೇದಗಳೇನು ಆಜ್ಞಾ ಮಾಡ್ತಾವಲ್ಲ, ಯಾರಿಗೆ ಆಜ್ಞಾ ಮಾಡ್ತಾವ ವೇದಗಳು? ಮತ್ತೆಲ್ಲ ದೇವರೇ ಮಾಡ್ತಾವೆ, ವೇದ ಆಜ್ಞಾ ಯಾಕೆ ಮಾಡಬೇಕು? ಎಲ್ಲ ಭಗವಂತೇ ಮಾಡಿಸ್ತಿದ್ದ ಅಂದ್ರೆ ಈ ವೇದ ಓದಿ ಆಜ್ಞಾ ತಗೊಂಡು ಮಾಡೋ ಕಾರಣ ದೇವರು ಮಾಡ್ದಾಗ ಮಾಡಿಸ್ತಾರೆ. ಯಾತರವ ನಾನಯ್ಯ ಇಂದಿರೇಶ ತಂದರ ಇವೆಲ್ಲ ದಾಸರ ಪದಗಳವ. ಇದು ವಿಷಯ ಭಾಳ ಆಗ್ತದೆ. ನಾನು ಇದು ಭಾಷೆ ಒಳಗೆಲ್ಲ ಬಂದು ಹೋಗ್ಯಾವೆಲ್ಲ. ಅದಕ್ಕೆ ಆಚಾರ್ಯರ ಬಗ್ಗೆ ಭಾಳ ಬರೆದಿಲ್ಲ. ಮುಂದೆ 3ನೇ ಅಧ್ಯಾಯ ಬರೀತಾರೆ, ಇದರ ವಿಷಯಗಳು ಭಾಳ ಬರ್ತಾವೆ. ಆದ್ದರಿಂದ ಒಂದೇ ಹೇಳಿದ್ರು, ಜೀವನಿಗೆ ಕರ್ತೃತ್ವ ಎಂಬುವುದು ಅದನ್ನೇ ಅದು. ಚೈತನ್ಯ ಜೀವಗೆ ಅದನ್ನೇ ಇಲ್ಲ, ಕರ್ತೃತ್ವ. ಆದರೆ ಆ ಕರ್ತೃತ್ವ ಅಭಿವ್ಯಕ್ತ ಆಗಬೇಕಾದ್ರೆ ಭಗವಂತನ ಪ್ರೇರಣೆ ಬೇಕು. ನೋಡ್ರಿ, ಡ್ರೈವರ್ನಲ್ಲಿ ಡ್ರೈವಿಂಗ್ ಮಾಡಲಿಕ್ಕೆ ನೀವು ಊರಿಗೆ ನಡೀಪ ಅಂತ ಬೇಕಾದ್ರೆ ಮ್ಯಾನೇಜ್ ಆರ್ಡರ್ ಬೇಕು. ಅದೇ ಬಸ್ಸಿಗೆ ಆರ್ಡರ್ ಯಾರು ಮಾಡೋಂಗಿಲ್ಲ. ಬಸ್ ಯಾಕೆ ಹೋಗಿ ನಿಂತಾಗ ಊರಿಗೆ ನಿಂತಿಲ್ಲ ಬಸ್ ಅಂತ ಆಫೀಸರ್ ಬಸ್ಗೆ ಆರ್ಡರ್ ಮಾಡ್ತಾರೆ. ಯಾರು ಮಾಡ್ತಾರೆ? ಡ್ರೈವರ್. ಯಾಕಂದ್ರೆ ಡ್ರೈವರಿಗೆ ಕರ್ತೃತ್ವ ಶಕ್ತಿ ಅದ. ಮತ್ತು ದೇವರೇ ಮಾಡಿಸ್ತಾನ. ಮ್ಯಾಲಿನ ಆರ್ಡರೇ ಅವನಿಗೆ ಕೂಡಿಸ್ತದ. ಮ್ಯಾಲಿನ ಸಾಹೇಬ್ ಹೇಳಿದ್ಮೇಲೆ ಹೋಗವ. ಅದೇ ಸಾಹೇಬ ಬಸ್ ಯಾಕೆ ಹೇಳಂಗಿಲ್ಲ? ಅವಾಗೇನದ? ಆ ಕರ್ತೃತ್ವ ಅಭಿವ್ಯಕ್ತ ಆಗ್ತದೆ. ಇದ್ದದ್ದು ಅಭಿವ್ಯಕ್ತ ಮಾಡ್ತಾನೆ ದೇವರು. ಏನು ಮಾಡ್ತಾನೆ? ನಿಮ್ಮ ಶಕ್ತಿಯನ್ನು ಅಭಿವ್ಯಕ್ತ ಮಾಡ್ತಾನೆ. ಆ ಅಭಿವ್ಯಕ್ತಿಗೆ ಜೀವಕರ್ತ, ಕರ್ತ ಶಾಸ್ತ್ರಾರ್ಥವಂತ. ಇದೆಲ್ಲ ಸಾಕಷ್ಟು ಚರ್ಚೆ ಆದ. ವೇದಶಾಸ್ತ್ರಗಳು ಯಾರಿಗೆ? ನಮಗೆ, ಜಡಕ್ಕೂ ಅಲ್ಲ ದೇವರಿಗೂ ಅಲ್ಲ. ಮತ್ತು ವೇದಶಾಸ್ತ್ರ ನಾವು ಕರ್ತೃತ್ವ ಇಲ್ಲದೇ ಇದ್ರೆ ವಿಧಾನ ಯಾಕೆ ಮಾಡ್ತಾರೆ? ಕರ್ತೃತ್ವ ಇತ್ತಂದ್ರೆ ಮತ್ತೆ ಸ್ವತಂತ್ರ ಆಗಿಬಿಡಲ್ಲ. ಕರ್ತೃತ್ವ ಒಳಗೆ ಯಾರು? ಸ್ವತಂತ್ರ ಕರ್ತೃತ್ವ, ಪರಾಧೀನ ಕರ್ತೃತ್ವ. ನಾವು ಭಗವಂತನ ಅಧೀನರಾಗಿ ಕರ್ತೃತ್ವ. ದೇವರು ಇನ್ನೊಬ್ಬರ ಅಧೀನವಾಗಲಾರ್ದೇನೆ ನೀವು ಆಫೀಸಿಗೆ ಬರ್ಲಿಕ್ಕೆ 10 ಗಂಟೆಗೆ. ಆಫೀಸ್ ಮಾಲಕನು ಬರೋಬ್ಬರ 10ಕ್ಕೆ ಬರ್ತಾನೆ. ಇಬ್ಬರು 10 ಗಂಟೆಗೆ ಬರ್ತೀವಿ. ಬೆಳೆ ಆಯಿತು, ಅವನು ಇಬ್ಬರು ಊಟ ಮಾಡಿ ಹೋಗ್ತಾರೆ. ಅದು ನೀವು ಪರತಂತ್ರ ಕರ್ತ, ಅವ
ನೀವು ಅವನು ಕೇಳ್ತಾನೆ, ಅವ್ನು ಯಾರು ಕೇಳೋದಿಲ್ಲ. ಅವ್ನು ಯಾರು ಕೇಳದೇ ಇದ್ರೂ ತಾನು ಏನು ಮಾಡ್ಕೊಂಡ, ಅವ ತನ್ನ ತಂತ್ರಕ್ಕೆ ತಾನು ನಿಯಾಮಕ. ಒಬ್ಬ ಸ್ವತಂತ್ರ ಕರ್ತ, ಸ್ವತಂತ್ರ ಕರ್ತ. ನಾವು ಏನು ಮಾಡ್ತೀವೋ ಆಫೀಸ್ಗೆ ಹೋಗ್ತೀವೋ, ಮಾಲಕನ ಹೋಗ್ತೀವಿ. ಮಾಲಕನ ಮೇಲೆ ಯಾರಿದ್ದಾರೆ ಕೇಳೋರು? ನಾವು ಕೇಳೋವಿದ್ದಾನಿಲ್ಲೋ? ಇಬ್ಬರು ಆಫೀಸಿಗೆ ಹೋಗುವ ಕರ್ತೃತ್ವ ಇಬ್ಬರಿಗೂ ಅದು ಸ್ವತಂತ್ರ ಕರ್ತ ಅವ. ಈ ಅರ್ಥೊಳಗೆ ಹೇಳ್ತಾರೆ ವಿಹಾರೋಪದೇಶ ಜಕ್ಷನ್ ಕೀಡಂದ ಮಮಾಣ ಮೋಕ್ಷೊಳಗೆ ಉಂಟಾನ ಉಂಟಾನ ಎಲ್ಲ ಮಾಡ್ತಾನಂತ ಜಡಕ್ಕೆ ಹೇಳ್ಯಾರೇನು? ಅದ ಕಾರಣ ಕರ್ತೃತ್ವ ಉಂಟು. ಉಪಾದಾನ ಅಂದರೆ ಜೀವನವೂ ಕೂಡ ಸಂಸಾರ ಒಳಗೆ ನಿಜವಾದ ಕರ್ತಾನೆ, ಔಪಾಧಿಕಲ್ಲ. ಆತ್ಮಾನಮೇವ ಲೋಕಮೋಪಾಸೀತ, ಪರಮಾತ್ಮನನ್ನೇ ಉಪಾಸನಾ ಮಾಡಬೇಕು. ನೋಡ್ರಿ, ಉಪಾಸನಾ ಮಾಡಬೇಕು ಅಂತ ವೇದ ಹೇಳ್ತಾನೆ, ನಾನು ಕರ್ತಾದ ಅಂತಾರ. ಈ ಮಂಟಪಕ್ಕೆ, ಮಣಿಗೆ, ತಟ್ಟಿಗೆ ಉಪಾಸನಾ ಮಾಡೋದು ಹೇಳ್ತಾರೆ, ಜೀವಿಗೆ ಹೇಳ್ತಾರೆ. ಯಾಕೆ? ಕರ್ತೃತ್ವದ ಕರ್ತೃತ್ವ ಇದ್ದಲ್ಲೇನೆ ಉಪಾಸನಾ ಹೇಳ್ಯಾರ. ಏನ್ರಿ? ನಾ ತಿಳಿಯುತ್ತೇನೆ, ನಾನು ಮಾಡುತ್ತೇನೆ ಎಂಬ ನಮಗೆ ಅನುಭವದ ನಾವು ಕರ್ತಾನೆ. ಶಕ್ತಿ ವಿಪರ್ಯ. ಇನ್ನು ಜೀವಿಗೆ ಅಲ್ಪ ಶಕ್ತಿ ಇರೋದ್ರಿಂದ ಪರತಂತ್ರ ಅಂತ ಗೊತ್ತಾಗ್ತದೆ. ಸ ಮಾಧ್ಯಮ ಭಾವಾಚ ಯಥಾಚ ದಕ್ಷಿಣೋಭಯ. ಅಂದರೆ ಇಂಜಿನಿಯರು ಯಾವ ರೀತಿಯಾಗಿ ಮಾಲಕನ ಮಾತು ಕೇಳಿ ಮನೆ ಕಟ್ತಾನೆ, ಇಂಜಿನಿಯರ ಮಾತು ಕೇಳಿ ಉಪ್ಪಾದ ಮನೆ ಕಟ್ತಾನೆ. ನಾವೆಲ್ಲ ಭಗವಂತನ ಅನ್ನೋ ಪ್ರೇರಣಾ ಕೇಳಿ ಮಾಡ್ತೀವಿ. ಪರತಂತ್ರ ಕರ್ತ ಇವೆಲ್ಲ ಹೇಳ ಅಂಶಾಧಿಕರಣ ಇವೆಲ್ಲ ಹೇಳ ಹೇಳಿ ಕೊನೆಗೆ ಭೇದಶ್ಯ ಮುಕ್ತೋ ವಚನಾತ್ ಮತ್ತು ಅನುವ್ಯಾಖ್ಯಾನ. ಭೇದಶ್ಯ ಮುಕ್ತೋ ವಚನಾದಪಿ ತತ್ ಪಕ್ಷ ನಿಗ್ರಹ ಚೇತನತ್ವಾದಿ ಸಾದೃಶ್ಯಂ ಯದ್ಯಭೇದ ಇತಿಷ್ಯತೆ ಅಂಗೀಕೃತಂ ತದಸ್ಮಾವಿನ ಸ್ವರೂಪೈಕ್ಯತೆ ಆಗ್ತದೆ. ನಾಳೆ ಹೇಳೋಣ, ಬೆಳೆ ಆಯ್ತು, ನಾಳೆ ಮೋಕ್ಷ ಮುಗಿತದೆ. ಈ ಅದೃಷ್ಟಾಧಿಕರಣವೇ ಈ ಒಟ್ಟ 2ನೇ ಅಧ್ಯಾಯ ಮುಗಿಸ್ಬಿಡೋಣ. ಇವತ್ತು 2-3 ದಿವಸ. ನಾಳೆ ಪಾಠ ಆಗ್ತದೆ. ನಾಳೆ ಗೊಬ್ಬರಾಷ್ಟ್ರಮಿ, ನಾಡದ ಪಾರಣಿ ಇಲ್ಲ, ಪಾರಣಿ ಪಾಠ ಅದರ ಪಾಠ